ಇವತ್ತು ನಾವು ನೋಡುವ ಮೂವಿ ಯಾವುದೆಂದರೆ ಹೊಸದಾಗಿ ಮಲಯಾಳಂನಲ್ಲಿ ರಿಲೀಸ್ ಆದ ಮೋಹನ್ ಲಾಲ್ ಅವರು ಅಭಿನಯಿಸಿರುವ ಹೆಚ್ಚು ಟ್ವಿಸ್ಟ್ಗಳನ್ನು ಹೊಂದಿದ ಅತ್ಯಾಕರ್ಷಕ ಸೂಪರ್ ಹಿಟ್ ಕ್ರೈಮ್ ಥ್ರಿಲ್ಲರ್. ಮೂವಿಯ ಹೆಸರು ತುಡರುಂ. ನನಗೊಂದು ಮೋಟಿವೇಶನ್ಗಾಗಿ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಮೂವಿಯ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಕಥೆಯೊಳಗೆ ಹೋಗೋಣ. ಈ ಚಿತ್ರದ ಆರಂಭದಲ್ಲಿ ಭೂಕುಸಿತ ನಡೆದಿರುವ ಒಂದು ಪ್ಲೇಸ್ ಅನ್ನ ನಮಗೆ ತೋರಿಸುತ್ತಾರೆ. ಹಾಗೆ ಭೂಕುಸಿತ ನಡೆದಲ್ಲಿ ಜನರನ್ನು ಕಾಪಾಡಲು ಪೊಲೀಸ್, ಆಂಬ್ಯುಲೆನ್ಸ್, ಫೈರ್ ಫೋರ್ಸ್ ಎಲ್ಲರೂ ಬಂದಿರ್ತಾರೆ. ಹಾಗೆ ಕಾಪಾಡ್ತಿರುವಾಗ ಅದರಲ್ಲಿ ಒಂದು ಅಧಿಕಾರಿ ಒಂದು ಗಾಡಿಯೊಳಗೆ ಏನೋ ನೋಡಿ ಹೆದರ್ತಾರೆ. ಹಾಗೆ ಅವರು ಎಲ್ಲರನ್ನು ಕರೀತಾರೆ. ಆದರೆ ಅವರು ಏನು ನೋಡಿದು ಅಂತ ಇಲ್ಲಿ ನಮಗೆ ತೋರಿಸುವುದಿಲ್ಲ. ಅದಾದ್ಮೇಲೆ ನಮ್ಮ ಮೂವಿಯ ಹೀರೋ ಬೆನ್ಸ್ ಅನ್ನ ತೋರಿಸ್ತಾರೆ. ಹೀರೋದು ನಿಜವಾದ ಹೆಸರು ಷಣ್ಮುಖ. ಇವರಿಗೆ ಕಾರ್ ಅಂದ್ರೆ ತುಂಬಾನೇ ಇಷ್ಟ. ಆದ್ರಿಂದ ಇವರ ಏರಿಯಾದಲ್ಲಿ ಇವರನ್ನ ಬೆನ್ಸ್ ಅಂತ ಕರೀತಾರೆ. ಇವರು ತಮ್ಮ ಅಂಬಾಸಿಡರ್ ಕಾರಲ್ಲಿ ಶಬರಿಮಲೆಗೆ ಸವಾರಿಯನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಇವರು ಒಂದು ಕಾಲದಲ್ಲಿ ಪಳನಿಯ ಸ್ಟಂಟ್ ಮಾಸ್ಟರ್ ಜೊತೆ ಫೈಟರ್ ಆಗಿ ಕೆಲಸ ಮಾಡುತ್ತಾ ಇದ್ದರು. ರಜನಿ, ಕಮಲ್, ಮಮ್ಮೂಟಿ ಹೀಗೆ ಇವರೆಲ್ಲರ ಜೊತೆಯೂ ಇವರು ಅಭಿನಯಿಸಿರುತ್ತಾರೆ. ಎಲ್ಲಾದರೂ ಸ್ವಲ್ಪ ಚಾನ್ಸ್ ಸಿಕ್ಕಿದ್ರೆ ಈ ಸ್ಟೋರಿಯನ್ನ ಎಲ್ಲರ ಜೊತೆನೂ ಹೇಳ್ತಾನೆ ಇರ್ತಾರೆ. ಇವರ ಕಾರ್ ಅಂದ್ರೇನೆ ಇವರಿಗೆ ದೇವ್ರ ತರ. ಆ ಕಾರಿಗೆ ಒಂದು ಸ್ಕ್ರಾಚ್ ಬಿದ್ರೂ ಸಹ ಅವ್ರ ಕೈಲಿ ತಡ್ಕೊಳಕ್ಕಾಗಲ್ಲ. ಯಾಕೆ? ಆ ಕಾರಲ್ಲಿ ಯಾರಾದ್ರೂ ಹೊರಗೆ ನಿಂತರೂ ಸಹ ಇವರಿಗೆ ಸಹಿಸಕ್ಕಾಗಲ್ಲ. ಬಾಕಿರೋರೆಲ್ಲರೂ ಹೇಳ್ತಾರೆ ಇದು ಹಳೇದಾಗಿದೆ, ಇದನ್ನ ಮಾರ್ಬೋದಲ್ವಾ ಅಂತ. ಆದರೆ ಹೊರಗಿನಿಂದ ನೋಡೋರಿಗೆ ಮಾತ್ರ ಇದು ಗುಜರಿ ಕಾರ್. ನಮ್ ಹೀರೋಗೆ ಈ ಕಾರೇ ಇಲ್ಲ. ನಮ್ ಹೀರೋಗೆ ಸುಂದರವಾದ ಒಂದು ಹೆಂಡತಿ, ಪ್ರೀತಿಯ ಮಗ ಅಂತ ಒಂದು ಕುಟುಂಬ ಇದೆ. ಇವರದೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿದ್ರು ಸಹ ಇರೋದ್ರಲ್ಲಿ ಇವರು ತುಂಬಾನೇ ಖುಷಿಯಲ್ಲಿರ್ತಾರೆ. ಹುಡುಗನ ಹೆಸರು ಪವಿ ಅಂತ. ಪಕ್ಕದಲ್ಲಿರುವ ಇಂಜಿನಿಯರಿಂಗ್ ಕಾಲೇಜಲ್ಲಿ ಹಾಸ್ಟೆಲ್ ನಲ್ಲಿ ನಿಂತು ಕಲಿತಿರ್ತಾನೆ. ಅವಾಗವಾಗ ರಜೆ ಸಿಗುವಾಗ ಮನೆಗೆ ಬಂದು ಹೋಗ್ತಾನೆ. ಊರಲ್ಲಿ ಒಬ್ರು ತುಂಬಾ ಒಳ್ಳೆಯವರು ಇರ್ತಾರಲ್ಲ, ಈ ಮೂವಿಯಲ್ಲಿ ಅದು ನಮ್ ಹೀರೋನೇ ಆಗಿರ್ತಾರೆ. ಇವರು ತನ್ನ ಮಗಳನ್ನು ಶಾಲೆಗೆ ಬಿಡಕ್ ಹೋಗುವಾಗ ಪಕ್ಕದಲ್ಲಿರುವ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಬಿಡ್ತಾರೆ. ಇವರಿಗೆ ಮೆಕ್ಯಾನಿಕ್ ಶಾಪ್ ಹತ್ರ ಒಂದು 4-5 ಗೆಳೆಯರಿದ್ದಾರೆ. ಇವರ ಕೆಲಸ ಮುಗಿದ್ರೆ ಅವ್ರ ಜೊತೆನೆ ಇರ್ತಾರೆ. ಈ ಮೆಕ್ಯಾನಿಕ್ ಶೆಡ್ ಅಲ್ಲಿ ಮಣಿ ಅಂತ ಒಬ್ರು ಇರ್ತಾರೆ. ನಮ್ ಹೀರೋಗೆ ಸ್ಮಾರ್ಟ್ ಫೋನ್ ಎಲ್ಲ ಯೂಸ್ ಮಾಡಕ್ಕೆ ಅಷ್ಟೇನು ಬರೋದ. ಆದ್ರಿಂದ ಏನಾದ್ರೂ ಡೌಟ್ ಇದ್ರೆ ಈ ಮಣಿಯೇ ಹೇಳಿ ಕೊಡ್ತಾರೆ. ಇವಾಗ ಇವ್ರ ಮಗ ಪವಿಗೆ ರಜೆ ಸಿಕ್ಕಿರುತ್ತೆ. ಹಾಗೆ ಊರಿಗೆ ಕರ್ಕೊಂಡ್ ಬರಕ್ತಾ ಹೋಗ್ತಾ ಇರುವಾಗ ತನ್ನ ಮಾಸ್ಟರ್ ಪಳನಿ ಅವರು ಕಾಲ್ ಮಾಡಿ ಹೀರೋನ ನೋಡಿ ತುಂಬಾ ದಿನಗಳಾದ್ರಿಂದ ಚೆನ್ನೈಗೆ ಅಂತ ಕರೀತಾರೆ. ಹೀರೋ ಕೂಡ ಆದಷ್ಟು ಬೇಗ ನಾನು ನಿಮ್ಮನ್ನು ಮೀಟ್ ಮಾಡಕ್ಕೆ ಬರ್ತೀನಿ ಅಂತ ಹೇಳ್ತಾರೆ. ಹಾಗೆ ಹೀರೋ ಮಾಸ್ಟರ್ ಜೊತೆ ಮಾತಾಡಿ ಮುಗಿಸುವಷ್ಟರಲ್ಲಿ ಪವಿ ಕೂಡ ತನ್ನ ಗೆಳೆಯರ ಜೊತೆ ಕಾಲೇಜಿಂದ ಹೊರಗಡೆ ಬರ್ತಾರೆ. ಪವಿಗೆ ತನ್ನ ಅಪ್ಪನ ಕೈಯಲ್ಲಿರೋ ಕಾರು ಹಳೆ ಡಬ್ಬ ಕಾರು. ಆದ್ರೆ ಅವನ್ ಜೊತೆ ಬಂದ ಫ್ರೆಂಡ್ಸ್ ಗೆ ಇದು ಒಳ್ಳೆ ರೇರ್ ಪೀಸ್ ತರ ಇದೆ ಅಂತೆಲ್ಲ ಹೇಳ್ತಾರೆ. ಇದರಿಂದ ಹೀರೋಗೆ ತುಂಬಾನೇ ಖುಷಿಯಾಗುತ್ತದೆ. ಹಾಗೆ ಅವ್ರನ್ನ ಮನೆಗೆ ಕರ್ಕೊ ಬಂದಾಗ ಮಮ್ಮೂಟಿ ಜೊತೆ ಇರುವ ಫೋಟೋಸ್ ಅನ್ನೆಲ್ಲ ನೋಡಿ ಅವ್ರಿಗೆ ಆಶ್ಚರ್ಯವಾಗ. ಹಾಗೆ ಪವಿ ಫ್ರೆಂಡ್ಸ್ ಕೇಳ್ತಾರೆ ಇದೆಲ್ಲ ನಿಜವಾಗ್ಲೂ ಇದ ಅಥವಾ ಎಡಿಟ್ ಮಾಡಿ. ಆಗ ನಮ್ಮ ಹೀರೋ ಹಳೆ ಫೈಟರ್ ಆಗಿದ್ದ ಸ್ಟೋರಿಯನ್ನ ಹೇಳಕ್ಕೆ ಪ್ರಾರಂಭಿಸ್ತಾರೆ. ಹಾಗೆ ಫ್ರೆಂಡ್ಸ್ ಎಲ್ಲ ಕೂತು ಊಟ ಮಾಡ್ತಾ ಇರುವಾಗ ಹೀರೋದು ಒಂದು ಫ್ರೆಂಡ್ ಹೊರಗಡೆ ಬಂದು ಅವರಿಗೋಸ್ಕರ ಕಾಯ್ತಾ ಇರ್ತಾರೆ. ಹಾಗೆ ಹೀರೋ ತನ್ನ ಫ್ರೆಂಡ್ ಜೊತೆ ಕುಡಿಯಕ್ಕೆ ಅಂತ ಹೊರಗಡೆ ಹೋಗ್ತಾರೆ. ಹಾಗೆ ಅವರು ಬಾರಿಗೆ ಬಂದು ಕ್ಯೂ ನಿಂತು ಮದ್ಯ ಎಲ್ಲ ತಗೊಂಡೋಗಿ ಕುಡಿಯಕ್ಕೆ ಅಂತ ನೋಡುವಾಗ ಆ ದಾರಿಯಿಂದಾಗಿ ಒಂದು ಬ್ಲಾಕ್ ಕಲರ್ ಅಂಬಾಸಿಡರ್ ಪಾಸ್ ಆಗುತ್ತದೆ. ಆಗ ಫ್ರೆಂಡ್ ಹೇಳ್ತಾರೆ ನಮ್ಮ ಕಾರ್ ತರನೇ ಇದೆ ಅಲ್ವಾ ಅಂತ. ಆಗ ಹೀರೋ ನಮ್ಮ ಕಾರ್ ತರನೇ ಇರೋದಲ್ಲ, ಅದು ನಮ್ದೇ ಕಾರ್ ಅಂತ ಹೀರೋ ಅಲ್ಲಿಂದ ಓಡ್ತಾರೆ. ಪವಿ ಫ್ರೆಂಡ್ಸ್ ಅಲ್ಲಿ ಒಬ್ಬರು ಇದೇನೋ ವಿಂಟೇಜ್ ಕಾರ್ ಅಂತ ಕ್ಯೂರಿಯಾಸಿಟಿಯಿಂದ ಓಡ್ಸಕ್ಕೆ ಅಂತ ತಗೊಂಡೋದ್ರು. ಆದ್ರೆ ಅವನ್ ಕೈಲಿ ಅದು ಕಂಟ್ರೋಲ್ ಮಾಡಕ್ಕಾಗ. ಈ ಕಾರನ್ನು ನಮ್ಮ ಹೀರೋಗೆ ಮಾತ್ರ ಕಂಟ್ರೋಲ್ ಮಾಡಕ್ಕೆ ಆಗೋದು. ನಮ್ ಪವಿಗಾದ್ರೆ ಅಪ್ಪನಿಗೆ ಗೊತ್ತಾದ್ರೆ ಏನ್ ಮಾಡ್ತಾರೆ ಅಂತ ತುಂಬಾನೇ ಟೆನ್ಷನ್ ಆಗುತ್ತೆ. ನೋಡಿದ್ರೆ ನಮ್ ಹೀರೋ ಅವ್ರ ಹಿಂದೆನೆ ಬೈಕ್ ತಗೊಂಡು ಬರ್ತಿದ್ದಾರೆ. ಕಾರ್ ನಿಲ್ಸಕ್ಕೆ ಅಂತ ಹೇಳಿದ್ರೆ ಅವ್ರಿಗೆ ಬ್ರೇಕ್ ಹಾಕಕ್ಕೂ ಸಹ ಆಗ್ತಾನೆ ಇರ್ಲಿಲ್ಲ. ಹಾಗೆ ಕಂಟ್ರೋಲ್ ಸಿಗದೆ ಈ ಕಾರ್ ಹೋಗಿ ಒಂದು ಕಂಬಕ್ಕೆ ಗುದ್ದುತ್ತದೆ. ಇದು ನೋಡಿ ಹೀರೋಗೆ ತುಂಬಾನೇ ಕೋಪ ಬರುತ್ತದೆ. ಬಂದ ಕೋಪಕ್ಕೆ ಇದುವರೆಗೂ ಹೊಡೆದಿದ್ದ ತನ್ನ ಮಗನನ್ನ ಹೀರೋ ಹೊಡೆದು ಬಿಡ್ತಾರೆ. ಹಾಗೆ ಪವಿ ಫ್ರೆಂಡ್ಸ್ ಅನ್ನು ಸಹ ತುಂಬಾನೇ ಬೈತಾರೆ. ಅದಾದ್ಮೇಲೆ ಕಾರನ್ನ ಮೆಕ್ಯಾನಿಕ್ ಶಾಪ್ಗೆ ಅಂತ ತರ್ತಾರೆ. ಮುಂದ್ಗಡೆ ಇರುವ ಒಂದೆರಡು ಸ್ಪೇರ್ ಪಾರ್ಟ್ಸ್ ಮಾತ್ರ ಹಾಳಾಗಿದೆ, ಅದನ್ನ ಚೇಂಜ್ ಮಾಡ್ಬೇಕು ಅಂತ ಮಣಿ ಹೇಳ್ತಾರೆ. ಸರಿ ಅಂತ ನಮ್ ಹೀರೋನು ಒಪ್ಕೊಳ್ತಾರೆ. ಇದೆಲ್ಲ ಆದ್ಮೇಲೆ ಆತುರದಿಂದ ಮಗನಿಗೆ ಹೊಡೆದ್ ಬಿಟ್ಟೆ ಅಂತ ನಮ್ ಹೀರೋಗೆ ಫೀಲ್ ಆಗುತ್ತೆ. ಹಾಗೆ ಅವನ ಜೊತೆ ಸಾರಿ ಕೇಳುವ ಅಂತ ಕಾಲ್ ಮಾಡಿದ್ರೆ ಅವನು ಕಾಲೇ ಪಿಕ್. ಹಾಗೆ ನಮ್ ಹೀರೋ ಅವರಿಗೆ ಸಾರಿ ಕೇಳಿ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತಾರೆ. ಅವನು ಸಹ ಮೆಸೇಜ್ ಅನ್ನ ರೀಡ್ ಮಾಡ್ತಾನೆ. ಆದ್ರೆ ಅದಕ್ಕೆ ಏನು ರಿಪ್ಲೈ ಕೊಡೋದಿಲ್ಲ. ನಾನು ಹೊಡೆದಿರೋದ್ರಿಂದ ಮಗ ಇನ್ನೂ ಕೋಪದಲ್ಲೇ ಇದ್ದಾನೆ, ಇವಾಗ ಏನು ಮಾಡೋದು ಅಂತ ನಮ್ ಹೀರೋ ಕೂಡ ಬೇಜಾರಲ್ಲಿ ಕೂತಿರ್ತಾರೆ. ಅವಾಗ ನಮ್ ಹೀರೋಗೆ ಮಾಸ್ಟರ್ ಪಳನಿಯವರ ಅಸಿಸ್ಟೆಂಟ್ ಕಾಲ್ ಮಾಡಿ ಹೇಳ್ತಾರೆ ಮಾಸ್ಟರ್ ತೀರಿ ಹೋದರು ಅಂತ. ಇದು ಕೇಳಿ ನಮ್ ಹೀರೋಗೆ ತುಂಬಾನೇ ಬೇಜಾರಾಗುತ್ತೆ. ತಡ್ಕೊಳಕ್ಕಾಗದಷ್ಟು ಸಂಕಟವಾಗುತ್ತದೆ. ಹಾಗೆ ಅವರು ಬೇಗನೆ ಚೆನ್ನೈಗೆ ಅಂತ ಹೊರಡ್ತಾರೆ. ಅವರ ಕಾರ್ ಸರ್ವಿಸ್ಗೆ ಕೊಟ್ಟಿರೋದ್ರಿಂದ ಅವರ ಫ್ರೆಂಡ್ ಬಂದು ಜಂಕ್ಷನ್ ನಲ್ಲಿ ಡ್ರಾಪ್ ಮಾಡ್ತಾರೆ.
ಮಾಡ್ತಾರೆ. ಹಾಗೆ ಅಲ್ಲಿಂದ ಹೋಗಿ ಮಾಸ್ಟರ್ನ ನೋಡಿದ ತಕ್ಷಣ ಅವರಿಗೆ ಹಳೆ ನೆನಪುಗಳೆಲ್ಲ ಬಂದದೆ. ಹಾಗೆ ಮಾಸ್ಟರ್ನ ಸಂಸ್ಕಾರಗಳು ಮಾಡಲು ಯಾರು ಇಲ್ಲದ ಕಾರಣ ಅಲ್ಲಿರುವ ಫೈಟರ್ಸ್ ಅದನ್ನೆಲ್ಲ ಮಾಡ್ತಾರೆ. ಹಾಗೆ ಅಲ್ಲಿಂದ ನಮ್ ಹೀರೋನ ಬೇರೊಂದು ಫ್ರೆಂಡ್ ಬಂದು ಕರ್ಕೊಂಡು ಹೋಗ್ತಾರೆ. ಆದ್ರೆ ಈ ಕರ್ಕೊಂಡು ಹೋಗಾಗ ಅವರ ಮುಖ ಒಂಥರ ಆಗಿರುತ್ತೆ. ಅವರು ಡೈರೆಕ್ಟ್ ಆಗಿ ಮನೆಗೆ ಕರ್ಕೊಂಡು ಹೋಗದೆ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತಾರೆ. ಹೀರೋಗಾದ್ರೆ ಇವಾಗ ಯಾಕೆ ನಮ್ಮನ್ನ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತಿರೋದು, ನಾವ್ ಯಾಕೆ ಇಲ್ಲಿ ಇರೋದು ಅಂತ ಏನು ಗೊತ್ತಾಗಲ್ಲ. ನೋಡಿದ್ರೆ ಹೀರೋದು ಅಂಬಾಸಿಡರ್ ಕಾರ್ ಸ್ಟೇಷನ್ ಅಲ್ಲಿ. ಇದು ನೋಡಿ ಹೀರೋ ತುಂಬಾನೇ ಶಾಕ್ ಆಗಿ ಹೋಗ್ತಾರೆ. ಮೆಕ್ಯಾನಿಕ್ ಶೆಡ್ ಅಲ್ಲಿ ಇರುವ ಮಣಿ ಈ ಕಾರನ್ನ ನೈಟ್ ತಗೊಂಡೋಗಿದ್ದಾರೆ. ಆದ್ರೆ ಅವರು ಆ ಕಾರನ್ನ ಸುಮ್ಮನೆ ತಗೊಂಡೋಗಿಲ್ಲ, ಕೈಯಲ್ಲಿ ಸ್ವಲ್ಪ ಡ್ರಗ್ಸ್ ಎಲ್ಲ ಇಟ್ಟು ತಗೊಂಡೋಗಿದ್ದಾರೆ. ಆದ್ರಿಂದ ನಮ್ SI ಬನ್ನಿ ಇವರನ್ನ ಹಿಡ್ಕೊಂಡ್ ಬಂದಿದ್ದಾರೆ. ಆದ್ರೆ ಮಣಿ ಏನ್ ಮಾಡಿದಾನಂದ್ರೆ ಹಿಡ್ಕೊಂಡ್ ಬಂದ ತಕ್ಷಣ SI ಇದು ಮುಖಕ್ಕನೆ ಒಂದು ಬಾರಿಸಿಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಅವನು ಹೊಡೆದ ಹೊಡೆತಕ್ಕೆ SI ಇದು ಮುಖ ಇನ್ನೂ ಸಹ ದಪ್ಪ ಮಡಿಗೆ ಇದೆ. ಆದ್ರಿಂದ ಅವನು ಓಡಿಸ್ಕೊ ಬಂದ ಕಾರನ್ನು SI ಸೀಸ್ ಮಾಡ್ಕೊಂಡಿಟ್ಟಿದ್ದಾರೆ. ಅದು ಅಲ್ಲದೆ ನಮ್ ಮಣಿಯ ಮೇಲೆ 5-6 ಕೇಸ್ಗಳಿವೆ. ಇದೆಲ್ಲ ನಮ್ ಹೀರೋಗಾಗ್ಲಿ ಹೀರೋ ಫ್ರೆಂಡ್ಸ್ ಗಾಗ್ಲಿ ಗೊತ್ತೇ ಇರ್ಲಿಲ್ಲ, ಇವಾಗ್ಲೇ ಗೊತ್ತಾಗುವ. ಹಾಗೆ ಹೀರೋ ಮತ್ತು ಹೀರೋ ಫ್ರೆಂಡ್ಸ್ SI ಜೊತೆ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಆದ್ರೆ ಕಾರ್ ಕೇಸ್ ನಲ್ಲಿ ಇರೋದ್ರಿಂದ SI ಹೇಗಿದ್ರು ಕಾರ್ ಕೊಡೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ನಮ್ ಹೀರೋ ಕಾರ್ ಹತ್ರ ಹೋಗಿ ನಿಂತು ತುಂಬಾನೇ ಫೀಲ್ ಮಾಡ್ಕೊಳ್ತಾ ಇರ್ತಾರೆ. ನೈಟ್ ಕೂಡ ಸ್ಟೇಷನ್ ಹೊರಗಡೆ ನಿಂತು ಆ ಕಾರನ್ನೇ ನೋಡಿ ಫೀಲ್ ಮಾಡ್ಕೊಳ್ತಾ ಇರ್ತಾರೆ. ಆಗ ಹೀರೋದು ಬಾಕಿ ಇರೋ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ನಾವ್ ಯಾವುದಕ್ಕೂ ಮಣಿಯ ಮನೆಗೆ ಹೋಗಿ ಒಂದ್ಸಲ ನೋಡಿ ಬರುವ ಅಂತ. ಅಲ್ಲಿ ಬಂದು ನೋಡಿದ್ರೆ ಅವನು ನಮ್ಮ ಮಗ್ನೆ ಅಲ್ಲ, ಅವನು ತೀರಿ ಹೋಗಿದ್ದಾನೆ ಅಂತ ನಾವು ಅನ್ಕೊಂಡಿದೀವಿ ಅಂತೆಲ್ಲ ಹೇಳ್ತಾರೆ. ಮಣಿಯನ್ನ ಸ್ಟೇಷನ್ ನಲ್ಲಿ ಸರೆಂಡರ್ ಮಾಡಿ ಕಾರ್ ತಗೊಳ್ಬಹುದು ಅಂತ ಅನ್ಕೊಂತಾರೆ. ಆದ್ರೆ ಮಣಿ ಇವಾಗ ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತ ಯಾರಿಗೂ ಗೊತ್ತೇ ಇರಲ್ಲ. ಹಾಗೆ ನಮ್ ಹೀರೋ ಪುನಃ SI ಹತ್ರ ಬಂದು ಮಾತನಾಡಿ ನೋಡ್ತಾರೆ. ಆದ್ರೆ SI ಆಗೋದೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅವಾಗ ಅಲ್ಲಿರುವ ಕಾನ್ಸ್ಟೇಬಲ್ ಜೊತೆ ಏನಾದ್ರೂ ಐಡಿಯಾ ಕೊಡಿ ಅಂತ ಕೇಳಿದಾಗ ದುಡ್ಡು ಕೊಟ್ಟು ಸೆಟಲ್ಮೆಂಟ್ ಮಾಡಿ ಅಂತ ಹೇಳ್ತಾರೆ. ಹಾಗೆ ಅವರು SI ಜೊತೆ ಬಂದು ಹೇಳ್ತಾರೆ, ನಾವು ಹೊರಗಡೆ ಮಾತಾಡ್ಕೊಳ್ಳೋಣ ಅಂತ. ನಮ್ SI ಗೆ ಮಣಿ ಕಾರಲ್ಲಿ ಡ್ರಗ್ಸ್ ತಗೊಂಡೋಗಿದ್ರು ಸಹ ಪರವಾಗಿತ್ತಿಲ್ಲ, ಮಣಿ ನಮ್ SI ಮೇಲೆ ಕೈ ಮಾಡಿದೆ, ನಮ್ SI ಗೆ ತುಂಬಾನೇ ಈಗೋ ಬಂದಿದೆ, ಆದ್ರಿಂದ ಕಾರ್ ಹೇಗಿದ್ರು ಕೊಡೋದೇ ಇಲ್ಲ ಅಂತ ಹೇಳ್ತಾರೆ. ನಮ್ ಹೀರೋ ನೋಡಿದ್ರೆ ಇನ್ನೊಂದ್ ಕಡೆ ಹೀರೋದು ಕಾರನ್ನ ವಾಶ್ ಮಾಡ್ಕೊಳ್ತಾ ಇರ್ತಾರೆ. ಆಗ SI ಕೇಸಲ್ಲಿ ಇರುವ ಕಾರನ್ನೆಲ್ಲ ಈ ತರ ವಾಶ್ ಮಾಡ್ತಾರೆ, ನಿನಗೇನು ಹುಚ್ಚ ಅಂತ ಇದ್ದಾಗ ನಮ್ ಹೀರೋ ಹೇಳ್ತಾರೆ, ನನ್ ಕಾರ್ ಮೇಲೆ ಏನ್ ಕೇಸ್ ಇದೆ ಅಂತ. ಹಾಗೆ ಅವರಿಬ್ಬರ ಮಧ್ಯೆ ದೊಡ್ಡ ಜಗಳನೆ ಆಗುತ್ತೆ. ಹಾಗೆ ಪೊಲೀಸ್ ಅವರು ಮತ್ತು ಬಾಕಿ ಇರೋ ಫ್ರೆಂಡ್ಸ್ ಎಲ್ಲ ಸೇರಿ ಇಬ್ಬರನ್ನ ಒಂದೊಂದ್ ಕಡೆ ಎಳ್ಕೊಂಡು ಹೋಗ್ತಾರೆ. ಇದಾದ್ಮೇಲಂತೂ ನಮ್ SI ಕಾರನ್ನ ಕೊಡೋದೇ ಇಲ್ಲ, ಆದ್ರಿಂದ ಇವಾಗ ಮಾತನಾಡೋದು ಬೇಡ, ಸ್ವಲ್ಪ ನಾರ್ಮಲ್ ಆದ್ಮೇಲೆ ಮಾತನಾಡುವ ಅಂತ ಹೀರೋನ ಮನೆಗೆ ಕರ್ಕೊಂಡು ಹೋಗ್ತಾರೆ. ನಮ್ ಹೀರೋಗಾದ್ರೆ ಮನೆಗೆ ಹೋಗಿ ನಿದ್ದೆನೂ ಬರಲ್ಲ, ಕಾರನ್ನ ಎಲ್ಲಾದ್ರೂ ಮಾರ್ಬಿಡ್ತಾರ ಅಂತ ನೆಮ್ಮದಿನೂ ಇಲ್ಲ. ಆದ್ರಿಂದ ಇವರು ಒಂದು ಆಟೋ ಇಡ್ಕೊಂಡು ಪುನಃ ಸ್ಟೇಷನ್ ಗೆ ಬಂದು ಕಾನ್ಸ್ಟೇಬಲ್ ಜೊತೆ ಹೇಳ್ತಾರೆ, ನನ್ ಕಾರ್ ಹೊರಗಡೆ ತೆಗಿಯಕ್ಕೆ ಏನಾದ್ರೂ ಹೆಲ್ಪ್ ಮಾಡ್ತಾ. ಆಗ ಕಾನ್ಸ್ಟೇಬಲ್ ಹೇಳ್ತಾರೆ, ನೀವು SI ಹತ್ತಿರ ಮಾತನಾಡೋದನ್ನ ನಿಲ್ಸಿ ಡೈರೆಕ್ಟ್ ಆಗಿ ಇನ್ಸ್ಪೆಕ್ಟರ್ ಜಾರ್ಜ್ ಅನ್ನ ಮೀಟ್ ಮಾಡು ಅಂತ ಹೇಳ್ತಾರೆ. ಹಾಗೆ ಅವ್ರ ಮಾತು ಕೇಳಿ ನಮ್ ಹೀರೋ ಕೂಡ ಜಾರ್ಜ್ ಹತ್ರ ಬರ್ತಾರೆ. ಇವ್ರು ನೋಡಿದ್ರೆ ನಗ್ತಾ ಸ್ವಲ್ಪ ಒಳ್ಳೆಯವ್ರ ತರ ಕಾಣಿಸ್ತಾರೆ. ಹೀರೋ ಆದ್ರೆ ನನ್ ಕಾರ್ ಹೊರಗಡೆ ತೆಗಿಯಕ್ಕೆ ಸಹಾಯ ಮಾಡಿದಾಗ ಬಾ ಇಲ್ಲಿ ಕೂತು ವಿಷಯ ಏನು ಅಂತ ಹೇಳು ಅಂತ ಹೇಳ್ತಾರೆ. ಹೀರೋ SI ನನ್ನ ಕಾರನ್ನ ಸೀಸ್ ಮಾಡಿದ್ದಾರೆ ಅಂತ ನಡೆದ ವಿಷಯಗಳನ್ನೆಲ್ಲ ಹೇಳ್ತಾರೆ. ಹಾಗೆ ಆ ಕಾರ್ ಇರೋದ್ರೆ ನನ್ ಕುಟುಂಬ ನಡ್ಕೊಂಡು ಹೋಗೋದು ಅಂತೆಲ್ಲ ಹೇಳ್ತಾರೆ. ಆಗ ಇನ್ಸ್ಪೆಕ್ಟರ್ ಬಂದು ಕಾನ್ಸ್ಟೇಬಲ್ ಜೊತೆ ಕಾರ್ದು ವಿಷಯ ಏನು ಅಂತ ಹೇಳಿದಾಗ ಕಾನ್ಸ್ಟೇಬಲ್ ಹೇಳ್ತಾರೆ, ದೊಡ್ಡ ವಿಷಯ ಏನಲ್ಲ, ಸ್ವಲ್ಪ ಚಿಕ್ಕ ಕೇಸ್ ಅಂತ. ಆಗ ಇನ್ಸ್ಪೆಕ್ಟರ್ SI ಹತ್ತಿರ ಬಂದು ಅವ್ರ ಕೈಯಾರೇನೆ ಕಾರ್ ಕೊಡಕ್ಕೆ ಅಂತ ಹೇಳ್ತಾರೆ. ಇನ್ಸ್ಪೆಕ್ಟರ್ ಹೇಳಿದ್ರಲ್ಲ, ಆದ್ರಿಂದ ಇನ್ನು ಬೇರೆ ದಾರಿನೇ ಇಲ್ಲ ಅಂತ ಅವರು ಸಹ ಕಾರನ್ನ ಕೊಡ್ತಾರೆ. ಅವಾಗ ನಮ್ಮ ಹೀರೋ ಮಣಿಯ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ಯಾ ಅಂತ ಇದ್ದಾಗ ಅವನ ಬಗ್ಗೆ ನೀನೆಂತ ಕೇಳ್ತಿದ್ಯಾ, ಅವನೇನಾದ್ರೂ ಕೈಯಲ್ಲಿ ಸಿಕ್ಕಿದ್ರೆ ಕೊಂದ ಹಾಕ್ಬಿಡ್ತೀನಿ ಅಂತ SI ಹೇಳ್ತಾರೆ. ಹಾಗೆ ಪುನಃ SI ಇನ್ಸ್ಪೆಕ್ಟರ್ ಹತ್ರ ಬಂದು ನಾನು ಕೀ ಕೊಡೋದಿಲ್ಲ ಅಂತ ಹಠ ಇದ್ದಾರೆ. ಆಗ ಇನ್ಸ್ಪೆಕ್ಟರ್ ಹೇಳ್ತಾರೆ, ಬೆನ್ನಿ ಈಗೋನ ತಲೆಗೇರ್ಸ್ಕೋಬೇಡ, ಅದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ಕೀಯನ್ನ ಕೊಡ್ತಾರೆ. ಆ ಕೀ ಸಿಕ್ಕಿದ್ಮೇಲೆ ನಮ್ ಹೀರೋಗೆ ಸ್ವಲ್ಪ ನೆಮ್ಮದಿ ಆಯ್ತು. ಹಾಗೆ ಅವರು ಕೀ ತಗೊಂಡು ಹೊರಡಕ್ಕೆ ಹೋಗುವಾಗ ಇನ್ಸ್ಪೆಕ್ಟರ್ ಹೀರೋ ಜೊತೆ ಹೇಳ್ತಾರೆ, ನಮ್ ಕಾನ್ಸ್ಟೇಬಲ್ ಸುದೀಪ್ ರ ತಂಗಿ ಮದುವೆ ಇದೆ, ಅಲ್ಲಿಗೆ ಬಾಡಿಗೆ ಕರ್ಕೊಂಡು ಹೋಗಕ್ಕೆ ಆಗುತ್ತಾ ಅಂತ ಕೇಳ್ತಾರೆ. ಆಗ ನಮ್ ಹೀರೋ ಹೇಳ್ತಾರೆ, ಬಾಡಿಗೆ ಹೋಗಕ್ಕೆ ಅಂತ ತಾನೇ ಈ ಗಾಡಿ ಹೋದು ಬನ್ನಿ ಅಂತ. ಹಾಗೆ SI ಕೋಪದಲ್ಲಿರುವಾಗ ನೀನು ಮಾತ್ರ ಒಬ್ನೇ ನಿಂತ್ಕೊಂಡು ಇಲ್ಲಿ ಏನ್ ಮಾಡ್ತೀಯ, ನೀನು ಬಾ ಅಂತ ಅವ್ರನ್ನು ಸಹ ಕರ್ಕೊಂಡು ಹೋಗ್ತಾರೆ. ಅದು ರಾತ್ರಿ ಹೊತ್ತಾಗಿತ್ತು, ಹಾಗೇನೆ ತುಂಬಾನೇ ಮಳೆ ಬರ್ತಾ ಇತ್ತು. ಹಾಗೆ ಕಾರಲ್ಲಿ ಹೋಗ್ತಾ ಇನ್ಸ್ಪೆಕ್ಟರ್ ಮತ್ತು ಹೀರೋ ಅವರವರ ಫ್ಯಾಮಿಲಿ ಬಗ್ಗೆ ಕತೆ ಹೇಳ್ತಾ ಹೋಗ್ತಾರೆ. ಹಾಗೆ ಅವರು ಮದುವೆ ಮನೆಗೆ ಬಂದು ತಲುಪ್ತಾರೆ. ಇನ್ಸ್ಪೆಕ್ಟರ್ ನಮ್ ಹೀರೋನ ಒಳಗಡೆಗೆ ಕರೆ. ಆದ್ರೆ ಬೆನ್ಸ್ ಹೇಳ್ತಾರೆ, ನನಗೆ ಇಲ್ಲಿ ಯಾರು ಪರಿಚಯ ಇರುವವರು ಇಲ್ಲ, ಆದ್ರಿಂದ ನೀವು ಹೋಗಿ ಬಂತ ಹೇಳಿ. ಹಾಗಿದ್ರೆ ಸರಿ ಅಂತ ಇನ್ಸ್ಪೆಕ್ಟರ್ ಮತ್ತು SI ಹೋಗ್ತಾರೆ. ಆದ್ರೆ SI ಹೋಗುವಾಗ ಕಾರ್ದು ಕೀಯನ್ನು ಸಹ ಕೇಳ್ಕೊಂಡೇ ಹೋಗ್ತಾರೆ. ಹಾಗೆ ಇನ್ಸ್ಪೆಕ್ಟರ್ ಮತ್ತು
SI ಸೇರಿ ಮದುವೆ ಮನೆಯಲ್ಲಿ ಕುಡಿತಾ ಇರ್ತಾರೆ. ನಮ್ ಹೀರೋ ನೋಡಿದ್ರೆ ಆ ಕಡೆ ಈ ಕಡೆ ಅಲ್ಕೊಂಡು ಟೈಮ್ ಪಾಸ್ ಮಾಡ್ ಕೊನೆಗೆ ನಮ್ ಹೀರೋ ಅಲ್ಲೊಂದು ಚೇರ್ ಹಾಕಿ ಕೂತ್ಕೊಂಡು ಅಲ್ಲೇ ನಿದ್ದೆ ಮಾಡಿ ಬಿಡ್ತಾರೆ. ಹಾಗೆ SI ಮತ್ತು ಇನ್ಸ್ಪೆಕ್ಟರ್ ಕುಡ್ದಾದ್ಮೇಲೆ ಹೀರೋನ ಬಂದು ಕರೆದಾಗ ಹೀರೋ ಅಬ್ಬಾ ಇವಾಗ್ಲಾದ್ರೂ ಮನೆಗೆ ಹೋಗ್ಬೋದಲ್ಲ ಅಂತ ಹೇಳಿದಾಗ ಅವರು ನಾವು ಇವಾಗ ಮನೆಗೆ ಹೋಗ್ತಿಲ್ಲ, ಮೇಲ್ಗಡೆ ಇರೋ ಫಾರೆಸ್ಟ್ ಗೆ ಹೋಗ್ತಿದೀವಿ ಅಂತ ಹೇಳ್ತಾರೆ. ಅಲ್ಲಿ ಸುದೀಪ್ ಅವರ ಕಸಿನ್ದು ಒಂದು ತೋಟ ಇದೆ, ಅಲ್ಲಿಗೆ ನಾವು ಹೋಗಿ ಬರುವ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಸರ್ ನಾಳೆ ಬೆಳಿಗ್ಗೆ ನನಗೆ ಕೆಲಸ ಇದೆ, ಅಲ್ಲಿಗೆ ಹೋದ್ರೆ ಲೇಟ್ ಆಗುತ್ತೆ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಹೇಳ್ತಾರೆ ಅಷ್ಟೇನು ಲೇಟ್ ಆಗಲ್ಲ, ನೀನು ಬಾ ಅಂತ. ಆಗ ನಮ್ ಹೀರೋ ಹೇಗಿದ್ರು SI ಕೈಯಿಂದ ಕಾರನ್ನ ಕೇಳ್ಕೊಟ್ಟಿದಾರಲ್ಲ, ಬೇರೆ ದಾರಿನೇ ಇಲ್ಲ ಅಂತ ಅವ್ರ ಜೊತೆ ಹೋಗ್ತಾರೆ. ಅವ್ರ ಜೊತೆ ಕಾನ್ಸ್ಟೇಬಲ್ ಸಹ ಬರ್ತಾರೆ. ಇನ್ಸ್ಪೆಕ್ಟರ್ ಹೇಳ್ತಾರೆ ಹೊರಗಡೆ ಹೋಗಿ ಯಾರ ಜೊತೆನೂ ನಾನು ಕುಡಿಯೋ ವಿಷಯ ಹೇಳ್ಬೇಡ, ನಾನು ರಿಟೈರ್ ಆಗ್ತೀನಿ ಅಂತ ನಮ್ ಹೀರೋ ಜೊತೆ ಹೇಳ್ತಾರೆ. ಹಾಗೆ ಹೋಗ್ತಾ ವಿಜಯ್ ಸರ್ದು ಹಾಡನ್ನ ಕೇಳ್ತಾ ಹೋಗ್ತಾರೆ. ಅವಾಗ ನಮ್ ಇನ್ಸ್ಪೆಕ್ಟರ್ ಕೇಳ್ತಾರೆ ನಿನಗೆ ವಿಜಯ್ ಸರ್ ಅಂದ್ರೆ ಅಷ್ಟು ಇಷ್ಟನಾ ಅಂತ. ಆಗ ಹೀರೋ ಕೂಡ ಹೌದು ಸರ್, ನನಗೆ ಅವ್ರ ಅಂದ್ರೆ ತುಂಬಾನೇ ಇಷ್ಟ, ಅವ್ರ ಹಾಡು ಕೇಳಿದ್ರೇನೆ ಒಂಥರ ಎನರ್ಜಿ ಬರುತ್ತೆ, ನಾನು ಫೈಟರ್ ಆಗಿರುವಾಗ ನಮ್ ಮಾಸ್ಟರ್ ಇವ್ರ ಹಾಡನ್ನೇ ಕೇಳಿಸ್ತಿದ್ರು ಅಂತ ಹೇಳ್ತಾರೆ. ಹಾಗೆ ನಾನು 50-60 ಮೂವಿಗಳಲ್ಲಿ ಫೈಟರ್ ಆಗಿದ್ದೆ ಅಂತ ಅವ್ರ ಕಥೆಯನ್ನೆಲ್ಲ ಹೇಳಿಕೆ ಶುರು ಮಾಡ್ತಾರೆ. ಹಾಗಿದ್ರೆ ಇವಾಗ ಯಾಕೆ ಕಾರ್ ಡ್ರೈವರ್ ಆಗಿ ವರ್ಕ್ ಮಾಡ್ತಿದ್ಯಾ ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ. ಆಗ ನಮ್ ಹೀರೋ ಹೇಳ್ತಾರೆ ಒಂದ್ಸಲ ಒಂದು ಫೈಟ್ ಸೀನ್ ಅಲ್ಲಿ ನನಗೆ ಒಂದು ಆಕ್ಸಿಡೆಂಟ್ ಆಗುವಾಗ ಅರುಣ್ ಎಂಬುವರು ಅದನ್ನ ತಡಿಕೆ ಮಧ್ಯೆ ಬಂದ್ರು, ಅದರಲ್ಲಿ ಅವರು ತೀರಿ ಹೋದ್ರು. ಇದರಿಂದ ಯೂನಿಯನ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗಿ ನನ್ನನ್ನು ಮತ್ತು ಪಳನಿ ಮಾಸ್ಟರ್ ಅನ್ನು ಯೂನಿಯನ್ ದ ಹೊರಗಡೆ ಹಾಕಿದ್ರು ಅಂತ ಹೇಳ್ತಾರೆ. ಹಾಗೆ ಇನ್ನು ಮುಂದೆ ಕೆಲಸ ಮಾಡಕ್ಕೆ ಅಂತ ಮಾಸ್ಟರ್ ಹೀರೋಗೆ ಕಾರನ್ನ ತೆಗೆದುಕೊಟ್ಟಿರ್ತಾರೆ. ಮೇ ಬಿ ಅದಕ್ಕೆ ಆಗಿರ್ಬೋದು ಆ ಕಾರ್ ಮೇಲೆ ಹೀರೋಗೆ ಅಷ್ಟೊಂದು ಫೀಲಿಂಗ್ಸ್. ಹಾಗೆ ಅವ್ರ ಕತೆಗಳನ್ನೆಲ್ಲ ಹೇಳ್ತಾ ಇವ್ರು ಹೇಳಿದ ಫಾರೆಸ್ಟ್ ಮಧ್ಯೆ ತಲುಪ್ತಾರೆ. ಅದಾದ್ಮೇಲೆ ಎಲ್ಲಿಗೆ ಹೋಗ್ಬೇಕು ಅಂತ ರೂಟ್ ಗೊತ್ತಿರಲ್ಲ. ಹಾಗೆ ಅವ್ರನ್ನ ಕೇಳಿದಾಗ ಅವರು ಕಾನ್ಸ್ಟೇಬಲ್ ನ ಕೇಳ್ತಾರೆ. ಮತ್ತೆ ಇನ್ಸ್ಪೆಕ್ಟರ್ ಲೆಫ್ಟ್ ತೆಗೆಕ್ಕೆ ಹೇಳಿದಾಗ ಹೀರೋ ಕೂಡ ಅದೇ ಕಡೆ ಹೋಗ್ತಾರೆ. ಆ ರೂಟ್ ನೋಡಿದ್ರೆ ಜೀಪ್ ಹೋಗೋ ರೂಟ್ ತರ ಕಾಣಿಸ್ತಿತ್ತು. ಸ್ವಲ್ಪ ಮುಂದ್ಗಡೆ ಹೋಗಿ ಹೀರೋ ಹೇಳ್ತಾರೆ ಇದ್ರ ಮುಂದ್ಗಡೆಗೆ ನಾನ್ ಕಾರ್ ತರಲ್ಲ, ನಡ್ಕೊಂಡು ಹೋಗಿ ಬೇಕಿದ್ರೆ ನಾನು ಕೂಡ ನಿಮ್ ಜೊತೆ ನಡೀತೀನಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಇನ್ಸ್ಪೆಕ್ಟರ್ ಮತ್ತು SI ಕಾರ್ನಿಂದ ಕುಡಿಯುವಾಗ ಹೀರೋ ಕೇಳ್ತಾರೆ ನೀವು ತಪ್ಪಾಗಿ ತಗೋಬೇಡಿ, ಅಲ್ಲಿಂದ ಕುಡ್ದಿದ್ದೀರಲ್ಲ ನನ್ ಗಾಡಿಯಲ್ಲೂ ಕೂತ್ಕೊಂಡು ಕುಡಿಬೇಕಾ ಅಂತ. ಆಗ ನಮ್ ಇನ್ಸ್ಪೆಕ್ಟರ್ ಒಂದು ಸ್ಟೋರಿ ಹೇಳ್ತಾರೆ. ನಮ್ ಕಾನ್ಸ್ಟೇಬಲ್ ಸುದೀಪ್ ಇದಾರಲ್ಲ, ಅವ್ರ ತಂಗಿ ಇವತ್ತು ಮದುವೆ ಆದ್ರಲ್ಲ, ಅವರು ಕಾಲೇಜ್ ಕಲಿಯುವಾಗ ಅವರಿಗೆ ಒಂದು ಲವ್ ಇತ್ತು. ಹಾಗಿರುವಾಗ ಇವಳ ಮದುವೆ ವಿಷಯ ಗೊತ್ತಾಗಿ ಅವಳ ಹುಡುಗ ನಾನು ಈ ಮದುವೆ ನಡೆಯಕ್ಕೆ ಬಿಡಲ್ಲ ಅಂತ ಗಲಾಟೆ ಮಾಡ್ತಾನೆ. ಸರಿ ಅವನ ಕರೆದು ಮಾತನಾಡಿ ನೋಡುವ ಅಂತ ಅವನ ಕರೆಸಿ ಮಾತನಾಡ್ತಿದ್ವಿ. ಅವನು ಯಾವುದಕ್ಕೂ ಒಪ್ಪುತ್ತಿರಲಿಲ್ಲ. ಹಾಗೆ ನಾನು ಸ್ವಲ್ಪ ಸಮಾಧಾನದನೆ ಮಾತನಾಡುತ್ತಿದ್ದೆ. ಆದ್ರೆ ಸುದೀಪ್ ಅವರ ಅಪ್ಪ ಆ ಹುಡುಗನನ್ನ ಕೊಲೆ ಮಾಡಿಬಿಟ್ರು ಅಂತ ಹೇಳ್ತಾರೆ. ಇದು ಕೇಳಿದ ಹೀರೋ ತುಂಬಾನೇ ಶಾಕ್ ಆಗ್ತಾರೆ. ಹಾಗೆ ಈ ವಿಷಯಗಳನ್ನೆಲ್ಲ ಇವಾಗ ಹೀರೋ ಜೊತೆ ಯಾಕೆ ಹೇಳ್ತಿದ್ದಾರೆ ಅಂತ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಆಶ್ಚರ್ಯದಿಂದ ನೋಡ್ತಿದ್ದಾರೆ. ಯಾಕಂದ್ರೆ ಇವಾಗ ಹೇಳಿರೋದು ಆ ಹುಡುಗನ ಬಾಡಿ ಇವಾಗ ನಮ್ ಹೀರೋದು ಗಾಡಿಯಲ್ಲೇ ಇರುತ್ತದೆ. ಇದು ಕೇಳಿದ ಹೀರೋಗೆ ಕೋಪ ಅಂತೂ ನೆತ್ತಿಗೇರಿ ಬಿಡುತ್ತದೆ. ಯಾಕಂದ್ರೆ ಇವರು ಕಾರನ್ನು ಅಷ್ಟು ಜೋಪಾನವಾಗಿ ಹಾಗಿರುವಾಗ ಕಾರನ್ನ ಗಲೀಜ್ ಮಾಡಿಬಿಟ್ರಲ್ಲ ಅಂತ ಇನ್ಸ್ಪೆಕ್ಟರ್ದು ಶರ್ಟ್ದು ಕಾಲರ್ ಅನ್ನೇ ಹಿಡಿದು ಬಿಡ್ತಾರೆ. ಹಾಗೆ ಹೀರೋ ಬೇಗನೆ ಡಿಕ್ಕಿಯನ್ನು ಓಪನ್ ಮಾಡಕ್ಕೆ ಅಂತ ಓಡುವಾಗ SI ಬಂದು ಅವರನ್ನ ಸ್ಟಾಪ್ ಮಾಡ್ತಾರೆ. ಇನ್ಸ್ಪೆಕ್ಟರ್ ಹೇಳ್ತಾರೆ ನೀನು ಇವಾಗ ಏನು ಗೊತ್ತಿಲ್ಲದವ್ರ ತರ ಸುಮ್ಮನಿದ್ರೆ ನೀನು ಬಚಾವಾಗಬಹುದು, ಇಲ್ಲ ಅಂದ್ರೆ ನಿನ್ನನ್ನು ಸಹ ಸೇರಿಸಿ ಹೂಳ್ತೀವಿ ಅಂತ ಹೇಳ್ತಾರೆ. ಇದು ಕೇಳಿದ ಹೀರೋಗೆ ಭಯವಾಗುತ್ತದೆ. ಯಾಕಂದ್ರೆ ಹೀರೋಗೆ ಹೆಂಡತಿ ಮಕ್ಳಿದಾರಲ್ವಾ, ಸೊ ಸುಮ್ಮನಾಗ್ಬಿಡ್ತಾರೆ. ಇನ್ಸ್ಪೆಕ್ಟರ್ ಮತ್ತು SI ಸೇರಿ ಬಾಡಿಯನ್ನು ಕಾರ್ನಿಂದ ತೆಗೆಯುವಾಗ ನಮ್ ಕಾನ್ಸ್ಟೇಬಲ್ ಸುದೀಪ್ ಕಾರಲ್ಲೇ ಸುಮ್ಮನೆ ಕೂತಿರ್ತಾರೆ. ಹಾಗೆ ಕಾನ್ಸ್ಟೇಬಲ್ ನ ಕರೆದಾಗ ಅವರು ಸಹ ಹೋಗಿ ಸೇರ್ತಾರೆ. ಹಾಗೆ 3 ಜನರು ಸೇರಿ ಚೀಲದಲ್ಲಿ ಕಟ್ಟಿದ್ದ ಬಾಡಿಯನ್ನು ಕಾಡಿಗೆ ತಗೊಂಡು ಹೋಗ್ತಾರೆ. ಹೀರೋ ಸೈಡ್ ಇಂದ ನೋಡುವಾಗ ಬಾಡಿದು ಕಾಲ್ ಮಾತ್ರ ಕಾಣಿಸ್ತಿರುತ್ತದೆ. ಆದ್ರಿಂದ ಹೀರೋ ಕೂಡ ಸುಮ್ಮನೆ ಕಾರ್ ಒಳಗಡೆನೆ ಕೂತಿರ್ತಾರೆ. ಹಾಗೆ ಆ ಕಡೆ ಒಂದು ಲಾರಿ ಹೋದಾಗ ಈ ಮಧ್ಯರಾತ್ರಿ ಕಾಡಲ್ಲಿ ಯಾರು ಕೂತಿರೋದು ಅಂತ ನೋಡಿದಾಗ ಹೀರೋ ಅದಕ್ಕೆ ರೆಸ್ಪಾಂಡೇ ಮಾಡೋದಿಲ್ಲ. ಹಾಗೆ ಅವರು ಸಹ ಸುಮ್ಮನೆ ಆಗಿ ಅಲ್ಲಿಂದ ಹೋಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ 3 ಜನರು ಸಹ ಬಾಡಿಯನ್ನು ಹೂತಾದ್ಮೇಲೆ ವಾಪಸ್ ಬರ್ತಾರೆ. ಹೀರೋ ಕೂಡ ಅವರನ್ನ ಕರ್ಕೊಂಡು ಬರ್ತಾರೆ. ಹಾಗೆ ಮನೆಗೆ ಬಂದ್ರು ಸಹ ಹೀರೋಗೆ ಅದೇ ನೆನಪಾಗಿರುತ್ತದೆ. ಹಾಗೆ ಮನೆಯೊಳಗಡೆ ಸಹ ಸೇರದೆ ಹೊರಗಡೆ ಕೂತ್ಕೊಂಡು ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಹೀರೋ ಮನೆಯಲ್ಲಿದ್ದ ನಾಯಿ ಕೂಡ ಹೀರೋನ ನೋಡಿ ಬೊಗಳ್ತಾ ಇರುತ್ತೆ. ಬಾಡಿಯನ್ನು ಡಿಕ್ಕಿಯಲ್ಲಿಟ್ಟಿದ ಕಾರಣ ಅದ್ರದ್ದು ಸ್ಮೆಲ್ ಇಂದಾಗಿ ನಾಯಿ ಸಹ ಬೊಗಳ್ತಾ ಇತ್ತು. ಹಾಗೆ ಹೀರೋ ವೈಫ್ ಲಲಿತಾ ಏನಾಯ್ತು ಅಂತ ಕೇಳಿದಾಗ ಹೀರೋ ಹೇಳ್ತಾರೆ ರಾತ್ರಿ ಎಲ್ಲ ಫುಲ್ ಬಾಡಿಗೆ ಹೋಗಿದ್ದೆಲ್ಲ, ಹಾಗೆ ತಲೆನೋವಾಗ್ತಿದೆ, ಸ್ವಲ್ಪ ಟೀ ಕೊಡು ಅಂತ ಕೇಳ್ತಾರೆ. ಹಾಗೆ ಅವರು ಟೀ ಮಾಡಕ್ಕೆ ಅಂತ ಒಳಗಡೆ ಹೋದಾಗ ಪುನಃ ನಾಯಿ ಡಿಕ್ಕಿಯನ್ನ ನೋಡಿ ಬೊಗಳ್ತಾ ಇತ್ತು. ಹಾಗೆ ಹೀರೋ ಬಂದು ಡಿಕ್ಕಿ ಓಪನ್ ಮಾಡಿ ನೋಡಿದಾಗ ಅದ್ರೊಳಗಡೆ ಎಲ್ಲ ರಕ್ತ ಆಗಿತ್ತು. ಹಾಗೆ ಡಿಕ್ಕಿ ಒಳಗಡೆ ಒಂದು ಪರ್ಸ್ ಬಿದ್ದಿತ್ತು. ಅದನ್ನ ತೆಗೆಯುವಷ್ಟರಲ್ಲಿ ಲಲಿತಾ ಟೀ ತಗೊಂಡು ಬರ್ತಾಳೆ. ಹಾಗೆ ಲಲಿತಾ ಬರೋ ಸೌಂಡ್ ಕೇಳಿ ಹೀರೋ ಬೇಗನೆ ಆ ಪರ್ಸ್ ಅನ್ನ ಕಾಡಿಗೆ ಎಸ್ದು ಬಿಡ್ತಾರೆ. ಮತ್ತೆ ಡಿಕ್ಕಿಯನ್ನ ಕ್ಲೋಸ್ ಮಾಡಿಬಿಡ್ತಾರೆ. ಹಾಗೆ ಲಲಿತಾ ಹೇಳ್ತಾಳೆ ತುಂಬಾ ಡಲ್ ಆಗಿದ್ದೀರಲ್ಲ, ಹೋಗಿ ಸ್ನಾನ ಮಾಡಿ ಬನ್ನಿ ಅಂತ. ಇವರು ಸ್ನಾನ ಮಾಡುವಾಗ ಸಹ ರಾತ್ರಿ ನಡೆದಿದ್ದನ್ನೇ ಯೋಚನೆ ಮಾಡ್ತಾ ಸ್ನಾನ ಮಾಡ್ತಾರೆ. ಅದು ಅಲ್ಲದೆ ನಮ್ಮ ಹೀರೋಗೆ ಇನ್ಸ್ಪೆಕ್ಟರ್ ಕಾಲ್ ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮ ಹೀರೋ ಕಾಲ್ ಅಟೆಂಡ್ ಮಾಡೋದೇ ಇಲ್ಲ.
ಗೊತ್ತಿರಲ್ಲ. ಹಾಗೆ ಅವರು ಮಾಮೂಲ್ ತರ ಮಕ್ಕಳನ್ನ ಶಾಲೆಗೆ ಅಂತ ಕರ್ಕೊಂಡು ಹೋಗ್ತಾರೆ. ಆಗ ಮಕ್ಳು ಹೇಳ್ತಾರೆ ಕಾರಲ್ಲಿ ಏನೋ ವಾಸನೆ ಬರ್ತಿದೆ ಅಂತ. ಇದು ಕೇಳಿದ ಹೀರೋ ತುಂಬಾನೇ ಹೆದರಿ ಬಿಡ್ತಾರೆ. ಹಾಗೆ ಅವ್ರನ್ನ ಡ್ರಾಪ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಒಂದು ಹೊಳೆಗೆ ಹೋಗ್ತಾರೆ. ಹಾಗೆ ಹೊಳೆಯಿಂದ ಕಾರ್ನ ತೊಳೆದು ಬಿಟ್ಟು ಯಾಕೆ ಇನ್ಸ್ಪೆಕ್ಟರ್ ಈ ತರ ಕಾಲ್ ಮಾಡ್ತಾ ಇದ್ದಾರೆ ಅಂತ ಒಮ್ಮೆ ಹೋಗಿ ನೋಡುವ ಅಂತ ಸ್ಟೇಷನ್ಗೆ ಹೋಗ್ತಾರೆ. ನಿನ್ನೆ ರಾತ್ರಿ ನಡೆದ ವಿಷಯ ಬೇರೆಯವರಿಗೆ ಹೇಳ್ಬಾರ್ದು ಅಂತ ಬೆದರಿಸಕ್ಕೋಸ್ಕರ ಅವರನ್ನ ಕರೆದಿರ್ತಾರೆ. ಹಾಗೆ ಎಲ್ಲಾದ್ರೂ ಹೊರಗಡೆ ಹೇಳಿದ್ರೆ ನಿನ್ನ ಮತ್ತು ನಿನ್ನ ಕುಟುಂಬವನ್ನು ಕ್ರೂರವಾಗಿ ಕೊಂದು ಬಿಡ್ತೀವಿ ಅಂತ ಬೆದರಿಸ್ತಾರೆ. ಹಾಗೆ ಇರುವ ಹೆದರಿಕೆ ಮತ್ತು ಬೇಜಾರಲ್ಲಿ ಹೋಗ್ತಾ ಇರುವಾಗ ಮಣಿಯ ಅಪ್ಪ ಅಮ್ಮ ಸ್ಟೇಷನ್ಗೆ ಬಂದಿರ್ತಾರೆ. ಮಣಿ ಇನ್ನೂ ಸಿಗ್ಲಿಲ್ಲ ಅಂತ ಕಂಪ್ಲೇಂಟ್ ಕೊಡಕ್ಕೆ. ಅವ್ರನ್ನ ನೋಡಿದ ತಕ್ಷಣ ನಾವು ಅವ್ರನ್ನ ಕೊಂದು ಹೂಳಿ ಬಿಟ್ಟು ಅಂತ ಎಸ್ಐ ಹೇಳಿರೋದೇ ನಮ್ಮ ಹೀರೋಗೆ ನೆನಪಾಗುತ್ತಾ ಇರುತ್ತೆ. ಮೇ ಬಿ ಅವರು ಮಣಿಯನ್ನೇ ಕೊಂದಿರಬಹುದು ಅಂತ ನಮ್ಮ ಹೀರೋಗೆ ಡೌಟ್ ಆಗುತ್ತೆ. ಹಾಗೆ ಅವರು ರಾತ್ರಿ ಎಲ್ಲ ಕೂತು ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಲಲಿತಾ ಬಂದು ನಮ್ಮ ಹೀರೋನ ಮಾತಾಡಿಸುವಾಗ ಹೀರೋ ತುಂಬಾನೇ ರ್ಯಾಶ್ ಆಗ್ತಾರೆ. ಆಗ ನಮ್ ಲಲಿತಾ ಕೇಳ್ತಾಳೆ ಯಾಕೆ ತುಂಬಾ ಟೆನ್ಷನ್ ಆಗಿದ್ದೀರಾ, ಅದು ಅಲ್ಲದೆ ನಿಮ್ ಶರ್ಟ್ ಅಲ್ಲಿ ರಕ್ತ ಬೇರೆ ಇತ್ತಲ್ವಾ ಅಂತ. ಆಗ ಹೀರೋ ಏನು ರಕ್ತನ, ಅದೆಲ್ಲ ಇರುತ್ತೆ ಅಂತ ಹೇಳಿ ಬಾತ್ರೂಮ್ಗೆ ಹೋಗಿ ಬಾಗಿಲನ್ನ ಮುಚ್ತಾರೆ. ಇದರಿಂದ ನಮ್ ಲಲಿತಾಗೂ ಏನೋ ಡೌಟ್ ಹೊಡಿತದೆ. ಆದ್ರೂ ಇರ್ಲಿ ಬಿಡು ಅಂತ ಲಲಿತಾನು ಸುಮ್ನೆ ಆಗ್ತಾಳೆ. ಹಾಗೆ ಅವತ್ತು ರಾತ್ರಿ ಹೀರೋ ಆ ಶರ್ಟ್ ಅನ್ನ ಬೆಂಕಿಗೆ ಹಾಕ್ಬಿಡ್ತಾರೆ. ಇದೆಲ್ಲ ಒಂದ್ ಕಡೆ ನಡೀತಿದ್ರೆ ಪವಿ ಇನ್ನು ಮಾತಾಡಿಲ್ವಲ್ಲ ಅಂತ ಪವಿನ ನೋಡಕ್ಕೆ ಹೀರೋ ಹಾಸ್ಟೆಲ್ಗೆ ಹೋಗ್ತಾರೆ. ಆಗ ಅವರು ಹೇಳ್ತಾರೆ ಪವಿ ಇಲ್ಲಿಂದ ಹೋಗಿ 2 ದಿನಗಳಾಯ್ತು ಅಂತ. ಪವಿ ಮತ್ತು ಪವಿ ಫ್ರೆಂಡ್ ಏನೋ ಎಮರ್ಜೆನ್ಸಿ ಅಂತ ಇಲ್ಲಿಂದ ಹೋದ್ರು ಅಂತ ಹೇಳ್ತಾರೆ. ಇದು ಕೇಳಿ ಹೀರೋಗೆ ಏನು ಸಹ ಗೊತ್ತಾಗುದಿಲ್ಲ. ಹಾಗೆ ಪವಿನ ಕಾಣಿಸ್ತಾ ಇಲ್ಲ ಅಂತ ಡೈರೆಕ್ಟ್ ಆಗಿ ಕಂಪ್ಲೇಂಟ್ ಕೊಡಕ್ಕೆ ಇನ್ಸ್ಪೆಕ್ಟರ್ ಹತ್ತಿರ ಬರ್ತಾರೆ. ಆಗ ಇನ್ಸ್ಪೆಕ್ಟರ್ ಹೇಳ್ತಾರೆ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಕ್ಕೆ ಅಂತ ಹೋಗಿ ಕುಡಿದು ಎಲ್ಲಾದ್ರೂ ಬಿದ್ದಿರ್ತಾನೆ, ಬೋಧ ಬರುವಾಗ ಅವನೇ ವಾಪಸ್ ಬರ್ತಾನೆ ಅಂತ. ಮತ್ತೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಹೇಗಿದ್ರು ಒಂದು ಕಂಪ್ಲೇಂಟ್ ಬರೆದು ಕೊಟ್ಟು ನೀನು ಹೋಗು ಅಂತ. ಹಾಗೆ ನಮ್ ಹೀರೋ ಪವಿ ಬಗ್ಗೆ ಎಲ್ಲ ಡೀಟೇಲ್ಸ್ ಅನ್ನ ಬರೆದು ಕೊಡ್ತಾರೆ. ಕಲಿತಿರೋ ಕಾಲೇಜ್ ಮತ್ತು ಅವನು ಇಟ್ಕೊಂಡಿದ್ದ ರೆಡ್ ಪಲ್ಸರ್ ಇದ್ರ ಬಗ್ಗೆ ಎಲ್ಲ ಬರೆದು ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಹಾಗೆ ಅಲ್ಲಿಂದ ಹೊರಡುವಾಗ ಬೆನ್ಸ್ ಸ್ಟೇಷನ್ ನಲ್ಲಿ ಒಂದು ರೆಡ್ ಪಲ್ಸರ್ ಅನ್ನ ನೋಡ್ತಾರೆ. ಆಗ ಅವ್ರ ಜೊತೆ ಇದು ನನ್ ಮಗನ್ ಬೈಕ್ ತರ ಇದೆ ಅಂತ ಹೇಳಿದಾಗ ಇದು ತುಂಬಾ ಕಾಲಗಳಿಂದ ಇಲ್ಲೇ ಇವೆ ಅದೇನಲ್ಲ ಅಂತ ಹೇಳಿ ಕಳಿಸ್ತಾರೆ. ಸರಿ ಅಂತ ಬೆನ್ಸ್ ಕೂಡ ಅಲ್ಲಿಂದ ಹೋಗ್ತಾನೆ. ಆದ್ರೂ ಸಹ ಬೆನ್ಸ್ಗೆ ಏನೋ ಮಿಸ್ ಹೊಡಿತು. ಹಾಗೆ ಬೆಳಿಗ್ಗೆ ಎಸೆದ ಪರ್ಸ್ ಅನ್ನ ಹುಡ್ಕೊಂಡು ಹೋಗ್ತಾರೆ. ಅದು ಎತ್ತಿ ನೋಡಿದಾಗ ಅದು ನಮ್ ಪವಿದು ಪರ್ಸ್ ಆಗಿರುತ್ತೆ. ಇದು ನೋಡಿದ ಬೆನ್ಸ್ ತುಂಬಾನೇ ಟೆನ್ಷನ್ ಆಗಿ ಗೊಂದಲಕ್ಕೊಳಗಾಗ್ತಾನೆ. ಸ್ವಂತ ಮಗನ ಬಾಡಿಯನ್ನೇ ಕಾರ್ನಲ್ಲಿ ಇಟ್ಕೊಂಡು ಅದನ್ನ ಹೂಳಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿದ್ದೀನಿ ಅಂತ ಪಶ್ಚಾತ್ತಾಪದಿಂದ ತುಂಬಾನೇ ಕಿರ್ಚಿ ಅಳ್ತಾರೆ. ವಿಷಯಗಳೆಲ್ಲ ಬೆನ್ಸ್ಗೆ ಗೊತ್ತಾಯ್ತು ಅಂತ ಎಸ್ಐ ಬಂದು ಇನ್ಸ್ಪೆಕ್ಟರ್ ಜೊತೆ ಹೇಳ್ತಾರೆ. ಇನ್ನೊಂದ್ ಕಡೆ ನಮ್ ಕಾನ್ಸ್ಟೇಬಲ್ ಸುದೀಪ್ ಅನ್ನ ತೋರಿಸ್ತಾರೆ. ಸುದೀಪ್ ನಿದ್ದೆ ಮಾಡ್ತಾ ಇರುವಾಗ ಅವ್ರನ್ನ ನೋಡಕ್ಕೆ ಯಾರೋ ಬಂದಿದ್ದಾರೆ ಅಂತ ಕರೀತಾರೆ. ಅವರು ಸಹ ಈ ಮಧ್ಯರಾತ್ರಿ ನೋಡಕ್ಕೆ ಬಂದಿರೋರು ಯಾರು ಅಂತ ನೋಡಿದ್ರೆ ಜೋರಾಗಿ ಮಳೆ ಬರ್ತಿರುವಾಗ ಬೆನ್ಸ್ ಬಂದು ಹೊರಗಡೆ ಇವರಿಗೋಸ್ಕರ ಕಾಯ್ತಾ ಇರ್ತಾರೆ. ಯಾಕೆ ನನ್ನ ಮಗನನ್ನು ಕೊಲೆ ಮಾಡಿದ ಅಂತ ಕೇಳಿದಾಗ ಸುದೀಪ್ ಹೇಳ್ತಾರೆ ನನಗೇನು ಗೊತ್ತು, ನೀವು ಇನ್ಸ್ಪೆಕ್ಟರ್ ಜೊತೆನೆ ಮಾತನಾಡಿ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಭೂಕುಸಿತ ನಡೆಯುತ್ತದೆ. ಇದರಿಂದಾಗಿ ಇವರು ಕಾಡಿನೊಳಗೆ ಹೋಗಿ ಹೂತಾಗಿದ್ದ ಪವಿಯ ಬಾಡಿ ಕೂಡ ಹೊರಗಡೆ ಬರುತ್ತದೆ. ಇದನ್ನೇ ಮೂವಿಯ ಮೊದಲ ಭಾಗದಲ್ಲಿ ತೋರಿಸಿರೋದು. ಎಲ್ಲರೂ ಚೀಲದಲ್ಲಿ ಕಟ್ಟಿರುವ ಬಾಡಿಯನ್ನು ನೋಡಿ ಶಾಕ್ ಆಗಿ ಅದನ್ನ ಪೋಸ್ಟ್ ಮಾಡ್ತಾ ಕಳಿಸ್ತಾರೆ. ಈ ಬಾಡಿ ಸಿಕ್ಕಿರುವ ವಿಷಯ ನ್ಯೂಸ್ ನಲ್ಲೆಲ್ಲ ಹೇಳ್ತಾ ಇರ್ತಾರೆ. ಇದು ನೋಡಿ ಇಬ್ಬರು ಪೊಲೀಸರು ಹೆದರ್ತಾರೆ. ಹಾಗೆ ಸುದೀಪ್ಗೆ ಕಾಲ್ ಮಾಡಿ ನೋಡ್ತಾರೆ. ಆದ್ರೆ ಅವ್ರ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಹಾಗೆ ಹೋಗಿ ಡೈರೆಕ್ಟ್ ಆಗಿ ವಿಚಾರಿಸೋಣ ಅಂತ ಹೋಗಿ ಕ್ಯಾಶುವಲ್ ಆಗಿ ವಿಚಾರಿಸುವಾಗ ನೈಟ್ ಯಾರೋ ಒಬ್ರು ಬಂದು ಕರ್ಕೊಂಡು ಹೋದ್ರು ಅಂತ ಹೇಳ್ತಾರೆ. ಅದಾದ್ಮೇಲೆ ಬೆನ್ಸ್ ಏರಿಯಾಗೆ ಬಂದು ಎಸ್ಐ ವಿಚಾರಿಸ್ಕೊಂಡು ಹೋಗ್ತಾರೆ. ಆಗ ಗೊತ್ತಾಗುತ್ತೆ ಬೆನ್ಸ್ ಕೂಡ ನಿನ್ನೆ ರಾತ್ರಿಯಿಂದ ಏರಿಯಾದಲ್ಲಿ ಇರ್ಲಿಲ್ಲ ಅಂತ. ಇದರಿಂದ ಬೆನ್ಸ್ ಸುದೀಪ್ ಅನ್ನ ಕಿಡ್ನಾಪ್ ಮಾಡಿರೋದು ಅಂತ ಎಸ್ಐಗೆ ಗೊತ್ತಾಗುತ್ತೆ. ಅದೇ ಸಮಯ ಬೆನ್ಸ್ ಮನೆಯಲ್ಲಿ ಪವಿ ಕಾಣೆ ಆಗಿರೋದು, ಅವನು ತೀರಿ ಹೋಗಿರೋ ವಿಷಯನೂ ಅವರಿಗೆ ಗೊತ್ತಿರಲಿಲ್ಲ. ಹಾಗೆ ಅವ್ರ ಮನೆಗೆ ಬಂದ ಇನ್ಸ್ಪೆಕ್ಟರ್ ಹೇಳ್ತಾರೆ ಭೂಕುಸಿತದಿಂದ ಒಂದು ಬಾಡಿ ಸಿಕ್ಕಿದೆ, ಅದು ಮೇ ಬಿ ಈ ಮನೆಯ ಹುಡುಗನ ಬಾಡಿ ಆಗಿರ್ಬೋದು. ಹಾಗೆ ಬೆನ್ಸ್ ಮೇಲೆ ಸಂಶಯ ಇದೆ ಅಂತಾನು ಹೇಳಿ ಹೋಗ್ತಾರೆ. ಇದು ಕೇಳಿದ ಲಲಿತಾ ಮಗನಿಗೆ ಏನಾಗಿರಬಹುದು ಅಂತ ಕಿರ್ಚಿ ಅಳಕ್ಕೆ ಶುರು ಮಾಡ್ತಾರೆ. ಇನ್ನೊಂದ್ ಕಡೆ ನಮ್ ಸುದೀಪ್ ಅನ್ನ ತೋರಿಸ್ತಾರೆ. ಬೆನ್ಸ್ ಸುದೀಪ್ ಅನ್ನ ಹೊಡೆದು ಒಂದು ಲಾಡ್ಜ್ ನಲ್ಲಿ ಕಟ್ಟಿ ಹಾಕಿರ್ತಾರೆ. ಹಾಗೆ ಬೆನ್ಸ್ ಹೊರಗಡೆ ಹೋದ ಸಂದರ್ಭದಲ್ಲಿ ಕಾನ್ಸ್ಟೇಬಲ್ ಮೇಜಿನಲ್ಲಿರುವ ಅವರ ಫೋನ್ ಅನ್ನು ತೆಗಿತಾರೆ. ಹಾಗೆ ಬೆನ್ಸ್ ಸುದೀಪ್ ಹತ್ರ ಬಂದು ನಿಜ ಹೇಳಕ್ಕೆ ಹೇಳಿದಾಗ ಸುದೀಪ್ ಹೇಳ್ತಾನೆ ನನಗೂ ಅದಕ್ಕೂ ಏನು ಸಂಬಂಧ ಇಲ್ಲ, ನನಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಅವತ್ತು ಅವರು ಕಾರ್ನಲ್ಲಿ ಬಾಡಿ ಇದೆ ಅಂತ ನಿಮ್ ಜೊತೆ ಹೇಳಿದಾಗಲೇ ನನಗೂ ವಿಷಯ ಗೊತ್ತಾಗಿದ್ದು. ಅವರು ನನ್ನ ತಂಗಿ ಮತ್ತು ಅಪ್ಪನ ಇಟ್ಕೊಂಡು ಹೇಳಿರೋ ಕತೆಗಳೆಲ್ಲ ಬರೀ ಸುಳ್ಳು ಅಂತ ಹೇಳ್ತಾರೆ. ಕಾನ್ಸ್ಟೇಬಲ್ ಎಷ್ಟೇ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಸಹ ಬೆನ್ಸ್ ಕಾನ್ಸ್ಟೇಬಲ್ ನ ಒಂದು ಬೆರಳನ್ನು ಮುರಿದಾಕ್ ಬಿಡ್ತಾರೆ. ಇದು ತಡೆಯಕ್ಕಾಗದ ಸುದೀಪ್ ಜೋರಾಗಿ ಕಿರ್ಚುತ್ತಿರ್ತಾರೆ. ಇನ್ನೊಂದ್ ಕಡೆ ಹೀರೋ ಇನ್ಸ್ಪೆಕ್ಟರ್
ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ನನ್ ಮಗನೆಲ್ಲೋ ಅಂತ ಕೇಳ್ತಾರೆ. ಇನ್ಸ್ಪೆಕ್ಟರ್ ಕೂಡ ನಿನ್ ಮಗನಿಗೆ ಏನು ಆಗಿಲ್ಲ ಬೆನ್ಸ್, ಅವನು ಸೇಫ್ ಆಗಿ ಇದ್ದಾನೆ, ನಾನು ಹೇಳೋದನ್ನ ಕೇಳು ಅಂತ ಹೇಳ್ತಾರೆ. ಬೆನ್ಸ್ ನೋಡಿದ್ರೆ ನಾನು ಹೇಳೋದನ್ನ ನೀವು ಕೇಳಿ ಅಂತ ಬೆನ್ಸ್ ಇರೋ ಜಾಗಕ್ಕೆ ಇನ್ಸ್ಪೆಕ್ಟರ್ನ ಬರಕ್ಕೆ ಹೇಳ್ತಾರೆ. ಇನ್ಸ್ಪೆಕ್ಟರ್ ಕೂಡ ಬೇರೆ ದಾರಿ ಇಲ್ಲ ಅಂತ ಬೆನ್ಸ್ ಇರೋ ಕಡೆ ಬರ್ತಾರೆ. ಇನ್ಸ್ಪೆಕ್ಟರ್ ಏನ್ ಮಾಡ್ತಾರೆ ಅಂದ್ರೆ ಪವಿಯನ್ನು ಲಲಿತಾ ಮತ್ತು ಬೆನ್ಸ್ ಸೇರಿ ಕೊಂದ್ಬಿಟ್ರು ಅಂತ ಕೇಸನ್ನ ತಿರುಗಿಸ್ಬಿಡ್ತಾರೆ. ಅದಾದ್ಮೇಲೆ ಪವಿಯನ್ನೇ ಯಾಕೆ ಕೊಂದ್ರಿ ಅಂತ ಲಲಿತಾಳನ್ನ ಜೋರಾಗಿ ಹೊಡಿತಾರೆ. ಹಾಗೆ ಬೆನ್ಸ್ ಮತ್ತು ಇನ್ಸ್ಪೆಕ್ಟರ್ ಲಾಡ್ಜ್ ನಲ್ಲಿ ಮಾತನಾಡ್ತಾ ಇರುವಾಗ ನಮಗೊಂದು ವಿಷಯ ಗೊತ್ತದೆ. ಏನಂದ್ರೆ ಬೆನ್ಸ್ ಹೇಳಿರೋದು ಹೀರೋ ಫೈಟರ್ ಆಗಿದ್ದಾಗ ಏನೋ ಆಕ್ಸಿಡೆಂಟ್ ಆದಾಗ ಅರುಣ್ ಅಂತ ಒಬ್ಬ ಕಾಪಾಡಕ್ಕೆ ಬಂದ, ಅವನು ಸತ್ತು ಹೋದ ಅಂತ ಅಲ್ವಾ. ನೋಡಿದ್ರೆ ಈ ಲಲಿತಾ ಅರುಣ್ದು ವೈಫ್ ಆಗಿರ್ತಾರೆ. ಅದು ಅಲ್ಲದೆ ಈ ಪವಿ ಅವರಿಬ್ಬರಿಗೂ ಹುಟ್ಟಿದ ಮಗನಾಗಿರ್ತಾನೆ. ಹಾಗೆ ಅರುಣ್ ತೀರೋಗಿ 1-2 ವರ್ಷದಲ್ಲಿ ಬೆನ್ಸ್ ಲಲಿತಾಳನ್ನ ಮದುವೆ ಮಾಡ್ಕೊಳ್ತಾಳೆ. ಅದಾದ್ಮೇಲೆ ಅವರಿಬ್ಬರಿಗೂ ಹುಟ್ಟಿದ್ದ ಮಗುನೇ ಇವಾಗಿರುವ ಅವರ ಮಗಳು. ಆದ್ರಿಂದ ಪವಿ ಬೆನ್ಸ್ ನ ಮಗನಲ್ಲದ ಕಾರಣ ಇಬ್ರು ಸಹ ಸೇರಿ ಪ್ಲಾನ್ ಮಾಡಿ ಪವಿನ ಕೊಂದಿದ್ದಾರೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಹಾಗೆ ನೀನೇ ನಿನ್ನ ಮಗನನ್ನ ಕೊಂದೆ ಅಂತ ನೀನೇ ಬಂದು ಸರೆಂಡರ್ ಆಗು ಅಂತ ಹೀರೋ ಜೊತೆ ಹೇಳ್ತಾರೆ. ಪವಿ ಹೀರೋನ ಮಗಳನ್ನ ರೇಪ್ ಮಾಡಕ್ಕೆ ನೋಡಿದ್ದಕ್ಕೆ ತಲೆಗೆ ಹೊಡೆದು ಸಾಯಿಸ್ಬಿಟ್ಟು ಮೂಟೆಯಲ್ಲಿ ಕಟ್ಟಿ ಹೂತಾಕಿದ್ದು ಅಂತ ಇನ್ಸ್ಪೆಕ್ಟರ್ ಬೆನ್ಸ್ಗೆ ಪ್ಲಾನ್ ಹಾಕಿರ್ತಾರೆ. ಹೀಗೆ ತನ್ನ ಮಗ ಮತ್ತು ಮಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡೋದು ಕೇಳಿ ಬೆನ್ಸ್ ಇನ್ಸ್ಪೆಕ್ಟರ್ ನ ಹೊಡಿಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ದು ಟೀಮ್ ಆ ಲಾಡ್ಜ್ಗೆ ಬರ್ತಾರೆ. ಹಾಗೆ ಬೆನ್ಸ್ ಅವ್ರನ್ನೆಲ್ಲ ಹೊಡಿದಂತೆ ಸಡನ್ ಆಗಿ ಬೆನ್ಸ್ಗೂ ಕೂಡ ಒಂದು ಏಟು ಬಿದ್ದು ಅವನ್ನ ಕರ್ಕೊಂಡು ಜೈಲಿಗೆ ಬರ್ತಾರೆ. ಸ್ಟೇಷನ್ಗೆ ಬಂದು ನೋಡಿದ್ರೆ ಇನ್ಸ್ಪೆಕ್ಟರ್ ತುಂಬಾ ಒಳ್ಳೆಯವ್ರ ತರ ನಟನೆ ಮಾಡ್ತಾ ಇರ್ತಾರೆ. ಬೆನ್ಸ್ ಬಂದ್ಮೇಲೆನೆ ಬೆನ್ಸ್ದು ವೈಫ್ ಮತ್ತು ಮಗಳನ್ನ ಸ್ಟೇಷನ್ ಇಂದ ಹೊರಗಡೆ ಬಿಡ್ತಾರೆ. ಅದಾದ್ಮೇಲೆ ಹೀರೋನ ಕೋರ್ಟಿಗೆ ಕರ್ಕೊಂಡು ಹೋದಾಗ 5 ದಿನಗಳವರೆಗೆ ಸ್ಟೇಷನ್ ಅಲ್ಲಿ ಇರಿಸಿ ವಿಚಾರಣೆ ಮಾಡಿ ಮತ್ತೆ ಕೋರ್ಟಿಗೆ ಕರ್ಕೊಂಡು ಬರಕ್ಕೆ ಹೇಳ್ತಾರೆ. ಅದೇ ದಿನನೇ ನಮ್ ಇನ್ಸ್ಪೆಕ್ಟರ್ದು ರಿಟೈರ್ಮೆಂಟ್ ಫಂಕ್ಷನ್ ಇರುತ್ತದೆ. ಇನ್ಸ್ಪೆಕ್ಟರ್ ನೋಡಿದ್ರೆ ತುಂಬಾ ಒಳ್ಳೆಯವ್ರ ತರ ಮಾತನಾಡ್ತಾ ಇರ್ತಾರೆ. ಮತ್ತೆ ಇನ್ಸ್ಪೆಕ್ಟರ್ SI ಹತ್ರ ಬಂದು ಹೇಳ್ತಾರೆ, ಇವತ್ತು ಕೋಟೆಂ ಅನ್ನೋ ಜಾಗದಿಂದ ಸ್ವಲ್ಪ ಪೊಲೀಸರು ನಮ್ ಸ್ಟೇಷನ್ ಗೆ ಬರ್ತಾರೆ. ಆದ್ರೆ ಅವರು ಯೂನಿಫಾರ್ಮ್ ಏನು ಹಾಕ್ದಿಲ್ಲ, ಅವರೇ ಎಲ್ಲಾ ಕಾರ್ಯಗಳನ್ನ ನೋಡ್ಕೊಳ್ತಾರೆ, ನೀನು ಸ್ಟೇಷನ್ ಅಲ್ಲಿ ಇರ್ಬೇಕು ಅಷ್ಟೇ ಅಂತೆಲ್ಲ ಹೇಳ್ತಾರೆ. ಹಾಗೆ SI ಏನ್ ಮಾಡ್ತಾರೆ ಅಂದ್ರೆ ಒಬ್ಬೊಬ್ಬರಿಗೂ ಒಂದೊಂದು ಕೆಲಸ ಕೊಟ್ಬಿಟ್ಟು ಅವತ್ತು ರಾತ್ರಿ ಎಲ್ಲರನ್ನ ಕಳಿಸಿ ಬಿಡ್ತಾರೆ. ಆದ್ರೆ ಒಂದು ಕಾನ್ಸ್ಟೇಬಲ್ ಇದಾರಲ್ಲ ಸುದೀಪ್, ಅವರಿಗೆ SI ಬಗ್ಗೆ ತುಂಬಾನೇ ಚೆನ್ನಾಗಿ ಗೊತ್ತಲ್ವಾ, ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ಡೌಟ್ ಅಲ್ಲೇ ಅಲ್ಲಿಂದ ಸುದೀಪ್ ಹೋಗುವಾಗ ಇನ್ಸ್ಪೆಕ್ಟರ್ ಹೇಳಿರೋ ಟೀಮ್ ಕೂಡ ಅದೇ ಸಮಯದಲ್ಲಿ ಅಲ್ಲಿಗೆ ಬರ್ತಾರೆ. ಹಾಗೆ ಬಂದ ಟೀಮ್ಸ್ ಅನ್ನ SI ಬೆನ್ಸ್ ಇರೋ ರೂಮ್ ಗೆ ಕಳಿಸ್ತಾರೆ. ಅವ್ರು ಅನ್ಕೊಂಡಿರೋದು ಬೆನ್ಸ್ ಅನ್ನ ಹೊಡೆದು ಸಾಯಿಸ್ಬಿಟ್ಟು ಅವನೇ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅಂತ ಹೇಳ್ಬಹುದು ಅಂತ. ಆದ್ರಿಂದ SI ಬೆನ್ಸ್ ಹತ್ತಿರ ಹೋಗಿ ಇನ್ಸ್ಪೆಕ್ಟರ್ ಮತ್ತು ನಾನು ಸೇರ್ಕೊಂಡೆ ನಿನ್ನ ಮಗನನ್ನ ಕೊಂದಿರೋದು ಅಂತ ಅವರ ಬಾಯಾರೇನೆ ನಿಜವನ್ನ ಹೇಳ್ತಾರೆ. ಈ ವಿಷಯಗಳನ್ನೆಲ್ಲ ಹೇಳುವಾಗ ಪವಿಯನ್ನ ಹೇಗೆ ಕೊಂದ್ರು ಅಂತ ಬ್ಯಾಕ್ ಗ್ರೌಂಡ್ ಅಲ್ಲಿ ತೋರಿಸ್ತಿರ್ತಾರೆ. ಆದ್ರೆ ಯಾಕೆ ಕೊಂದ್ರು ಅಂತ ಹೇಳೋದಿಲ್ಲ. ಇದು ಕೇಳಿದಾಗ ಬೆನ್ಸ್ಗೆ ತುಂಬಾನೇ ಕೋಪ ಬಂದು ಬೆನ್ಸ್ ಎಲ್ಲರನ್ನೂ ಹೊಡಿತಾರೆ. ಅದರಲ್ಲೂ SI ತುಂಬಾನೇ ಹೊಡಿತಾರೆ. ಹಾಗೆ ಅಲ್ಲಿಗೆ ಬಂದ ಕಾನ್ಸ್ಟೇಬಲ್ ಅವರನ್ನ ಏನು ಮಾಡಬೇಡಿ ಅಂತ ಹೇಳಿದ್ರು ಸಹ ಬೆನ್ಸ್ ಕೇಳದೆ SI ಯನ್ನ ಹೊಡಿತಾರೆ. ಅದು ಅಲ್ಲದೆ ಹೊಡೆದು ಬಿಟ್ಟು ಅವ್ರನ್ನ ಎಳ್ಕೊಂಡು ಹೋಗ್ತಾರೆ. ಬೆನ್ಸ್ SI ನ ಎಳ್ಕೊಂಡು ಹೋಗಿರೋ ವಿಷಯ ಗೊತ್ತಾಗಿ ಊರ್ನವರೆಲ್ಲರೂ ಬೆನ್ಸ್ ಮತ್ತು SI ನ ಹುಡ್ಕಕ್ಕೆ ಶುರು ಮಾಡ್ತಾರೆ. ಆದ್ರೆ ಅವರಿಗೆ ಎಲ್ಲಿಯೂ ಸಹ ಅವರನ್ನ ಸಿಗುವುದಿಲ್ಲ. ಆದ್ರಿಂದ ಇನ್ಸ್ಪೆಕ್ಟರ್ ಏನ್ ಮಾಡ್ತಾರೆ ಅಂದ್ರೆ ಬೆನ್ಸ್ದು ಮನೆಗೆ ಬರ್ತಾರೆ. ಹಾಗೆ ಇನ್ಸ್ಪೆಕ್ಟರ್ ಲಲಿತಾಳನ್ನ ಹೊಡೆದು ಬೆನ್ಸ್ ಎಲ್ಲಿ ಅಂತ ಕೇಳುವಾಗ ಅವಳು ಹೇಳ್ತಾಳೆ, ಬೆನ್ಸ್ ಎಲ್ಲಿರೋದು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಖಂಡಿತವಾಗಿಯೂ ಅವರು ಬರ್ತಾರೆ ಅಂತ ಲಲಿತಾ ಹೇಳ್ತಾಳೆ. ಅವಾಗ ಕರೆಕ್ಟ್ ಸಮಯದಲ್ಲಿ ಇನ್ಸ್ಪೆಕ್ಟರ್ಗೆ ಬೆನ್ಸ್ದು ಕಾಲ್ ಬರುತ್ತದೆ. ಆಗ ಇನ್ಸ್ಪೆಕ್ಟರ್ ಹೇಳ್ತಾರೆ, ಎಲ್ಲೋ ಇದ್ಯಾ, ಮರ್ಯಾದಿಂದ ಸರೆಂಡರ್ ಆಗಿದ್ರೆ ಸರಿ ಅಂತ. ಆಗ ಬೆನ್ಸ್ ಹೇಳ್ತಾನೆ, ನೀನು ನನ್ನ ಮನೆಯೊಳಗಡೆ ಹೋದೆ, ಇವಾಗ ನಾನು ನಿನ್ನ ಮನೆಯೊಳಗಡೆ ಇದ್ದ. ಇನ್ಸ್ಪೆಕ್ಟರ್ಗೆ ಮೇರಿ ಅಂತ ಒಂದು ಮಗಳಿದ್ದಾಳೆ, ಅವಳನ್ನ ಏನು ಮಾಡಬೇಡ ಅಂತ ಇನ್ಸ್ಪೆಕ್ಟರ್ ಕಿರ್ಚುತ್ತಿದ್ದಂತೆ ಬೆನ್ಸ್ ಕಾಲ್ ಅನ್ನ ಕಟ್ ಮಾಡಿಬಿಡ್ತಾನೆ. ಹಾಗೆ ಇನ್ಸ್ಪೆಕ್ಟರ್ ಬಂದು ಮೇರಿಯನ್ನ ಹುಡುಕಿದಾಗ ಮನೆಯೊಳಗಡೆ ಎಲ್ಲೂ ಸಹ ಮೇರಿಯನ್ನ ಕಾಣಿಸುವುದಿಲ್ಲ. ಹಾಗೆ ಹೊರಗಡೆ ಬಂದು ಹುಡುಕುವಾಗ ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಬೆನ್ಸ್ದು ಕಾರ್ ಇರುತ್ತೆ. ಅದನ್ನ ಬೇಗ ಓಡಿ ಬಂದು ತೆರೆದು ನೋಡುವಾಗ ಒಳಗಡೆ ರಕ್ತ ಚೆಲ್ಲುತ್ತಿದೆ. SI ಯನ್ನ ಕ್ರೂರವಾಗಿ ಕೊಂದಿರ್ತಾನೆ. ಇದೆಲ್ಲ ನೋಡಿ ಇನ್ಸ್ಪೆಕ್ಟರ್ ಬೆದರಿರುವಾಗ ಬೆನ್ಸ್ ಬ್ಯಾಕ್ ಇಂದ ಬಂದು ಇನ್ಸ್ಪೆಕ್ಟರ್ ಅನ್ನ ಒದೀತಾರೆ. ಆಗ ಬೆನ್ಸ್ ಜೊತೆ ನನ್ನ ಮಗಳು ಇಲ್ಲಿ ಅಂತ ಇನ್ಸ್ಪೆಕ್ಟರ್ ಕೇಳಿದಾಗ ನನ್ನ ಮಗ ಹೋದ ಕಡೆನೆ ನಿನ್ನ ಮಗಳನ್ನು ಕಳಿಸಿಬಿಟ್ಟೆ ಅಂತ ಹೇಳ್ತಾನೆ. ಬೇಗನೆ ಇನ್ಸ್ಪೆಕ್ಟರ್ ಕಾರ್ದು ಡಿಕ್ಕಿಯನ್ನು ಓಪನ್ ಮಾಡಿ ನೋಡ್ತಾರೆ. ಹಾಗೆ ಅವರಿಬ್ಬರು ತುಂಬಾ ಹೊತ್ತು ಫೈಟ್ ಮಾಡಿದ್ಮೇಲೆ ಬೆನ್ಸ್ ಏನೋ ಟೂಲ್ಸ್ ಎಲ್ಲ ತೆಗೆದು ಇನ್ಸ್ಪೆಕ್ಟರ್ ನ ಹೊಡಿತಾರೆ. ಅದಾದ್ಮೇಲೆ ಇನ್ಸ್ಪೆಕ್ಟರ್ಗೆ ಬೆನ್ಸ್ ಅನ್ನ ಹೊಡಿಯಕೆನೆ ಆಗೋದಿಲ್ಲ. ಆಗ ನನ್ನನ್ನ ಕೊಲೆ ಮಾಡ್ಬೇಡ ಅಂತ ಕಾಲಿಗೆ ಬಿದ್ದು ಕೆಂಚುತ್ತಾನೆ. ಬೆನ್ಸ್ ಕೂಡ ಇನ್ಸ್ಪೆಕ್ಟರ್ ಅನ್ನ ತನ್ನ ಮಗನನ್ನ ಕೊಲೆ ಮಾಡಿದ ರೀತಿಯೇ ಮುಖಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಮುಚ್ಚಿ ಕೊಲೆ ಮಾಡ್ತಾನೆ. ಇದೆಲ್ಲವನ್ನು ಮನೆಯೊಳಗಡೆಯಿಂದ ಮೇರಿ ನೋಡ್ತಾ ಇರ್ತಾಳೆ. ಪಕ್ಕದಲ್ಲಿದ್ದ ಅವಳ ಅಮ್ಮನ ಫೋಟೋವನ್ನ ನೋಡಿ ಅವಳು ಜೋರಾಗಿ ಅಳಕ್ಕೆ ಶುರು ಮಾಡ್ತಾಳೆ. ಅವಳು ತನ್ನ ಅಪ್ಪ ತೀರಿ ಹೋಗಿದ್ದಕ್ಕೆ ಅಳುತ್ತಿರಲಿಲ್ಲ. ಯಾಕೆ
ಹತ್ತಿದ್ದು ಅಂತ ಇವಾಗ ನಮಗೆ ಸ್ಟೋರಿ ರಿವೀಲ್ ಮಾಡ್ತಾರೆ. ಮೇರಿ ಮತ್ತು ಬೆನ್ಸ್ ನ ಮಗ ಪವಿ ಇಬ್ರು ಸಹ ಲವ್ ಮಾಡ್ತಾ ಇದ್ರು. ಇದು ಒಂದಿನ ನಮ್ ಇನ್ಸ್ಪೆಕ್ಟರ್ ಗೆ ಗೊತ್ತಾಗುತ್ತೆ. ಆದ್ರಿಂದ ತನ್ನ ಮಗಳನ್ನು ನಿನಗೆ ಈಗ ಪ್ರೀತಿ ಮಾಡ್ಬೇಕಾ ಅಂತ ಮಗಳನ್ನ ಸರಿಯಾಗಿ ಹೊಡಿತಾರೆ. ಅದಾದ್ಮೇಲೆ ಪವಿಯನ್ನ ಸ್ಟೇಷನ್ ಗೆ ಕರ್ಕೊಂಡು ಬಂದು ನಿನಗೆ ಪೊಲೀಸರ ಮಗಳನ್ನೇ ಪ್ರೀತಿ ಮಾಡ್ಬೇಕಾ, ನನ್ನ ಸ್ಟೇಟಸ್ ಏನು ಅಂತ ಗೊತ್ತಾ ಅಂತ ಅವನ ಅಲ್ಲೇ ಹೊಡೆದು ಬೀಳಿಸ್ತಾರೆ. ಅದಾದ್ಮೇಲೆ ಇನ್ಸ್ಪೆಕ್ಟರ್ ಅವನನ್ನು ಅವನ ಬಟ್ಟೆಯಿಂದಲೇ ಮುಖ ಮುಚ್ಚಿ ಕೊಂದಿರ್ತಾರೆ. ಇದೆಲ್ಲವೂ ಅವರ ಪ್ರೆಸ್ಟೀಜಿಗೋಸ್ಕರ ಅವರು ಮಾಡಿರ್ತಾರೆ. ಹೀರೋ ಇವರನ್ನ ಮೀಟ್ ಮಾಡಕ್ಕೆ ಬರೋದಕ್ಕಿಂತ ಸ್ವಲ್ಪ ಮುಂಚೆನೆ ಈ ಘಟನೆಗಳೆಲ್ಲ ನಡೆದಿರುತ್ತದೆ. ಹಾಗೆ ಈ ಬಾಡಿಯನ್ನ ಏನು ಮಾಡೋದು ಅಂತ ಗೊತ್ತಾಗದೆ ಸೀಸ್ ಮಾಡ್ಕೊಂಡು ಬಂದಿರುವ ಕಾರ್ನಲ್ಲಿ ಎಸ್ಐ ಬಾಡಿಯನ್ನ ಇಟ್ಟಿರ್ತಾರೆ. ಇದರಿಂದ ಎಸ್ಐ ಬೆನ್ಸ್ ಗೆ ಕಾರನ್ನ ಕೊಡೋದಿಲ್ಲ ಅಂತ ಇನ್ಸ್ಪೆಕ್ಟರ್ ಜೊತೆ ಜಗಳ ಮಾಡಿರ್ತಾರೆ. ಆದ್ರೆ ಇನ್ಸ್ಪೆಕ್ಟರ್ ನೋಡಿದ್ರೆ ಸ್ವಂತ ಮಗನ ಬಾಡಿಯನ್ನು ಹೂಳಕ್ಕೆ ಅಪ್ಪನನ್ನು ಕರ್ಕೊಂಡು ಹೋಗಿದ್ದಾರೆ, ಒಳ್ಳೆ ಸೈಕೋ ತರ. ಅದಾದ್ಮೇಲೆ ಅಲ್ಲಿಂದ ಕಟ್ ಮಾಡಿ ಇವಾಗ ಪ್ರೆಸೆಂಟ್ ಗೆ ಬಂದ್ರೆ ಪವಿಯ ಅಂತ್ಯ ಸಂಸ್ಕಾರಗಳು ನಡೀತಾ ಇರ್ತವೆ. ಅಲ್ಲಿಗೆ ಕಾನ್ಸ್ಟೇಬಲ್ ಸುದೀಪ್ ಬಂದಿರ್ತಾರೆ ಹಾಗೂ ಪವಿ ಪ್ರೀತಿ ಮಾಡ್ತಿದ್ದ ಮೇರಿ ಕೂಡ ಬಂದಿರ್ತಾಳೆ. ಮೇರಿ ಇವನ ಈ ಸಿಚುವೇಶನ್ ನೋಡಿ ತುಂಬಾನೇ ಕಿರ್ಚಿ ಅಳ್ತಾಳೆ. ಅದೇ ಸಮಯ ಬೆನ್ಸ್ ಇನ್ಸ್ಪೆಕ್ಟರ್ ಮತ್ತು ಎಸ್ಐ ನ ಕೊಲೆ ಮಾಡಿ ಅವರ ಕಾರ್ನಲ್ಲೇ ತಗೊಂಡೋಗಿ ಕಾರ್ನಲ್ಲಿ ಹೂತಾಕ್ತಾರೆ. ಅದಾದ್ಮೇಲೆ ಅವರೇ ಹೋಗಿ ಅವರು ಮಾಡಿದ ತಪ್ಪಿಗೆ ಪೊಲೀಸ್ ಸ್ಟೇಷನ್ ನಲ್ಲಿ ಸರೆಂಡರ್ ಆಗ್ತಾರೆ. ಹಾಗೆ ಅವರನ್ನ ಕೋರ್ಟಿಗೆ ಕರ್ಕೊಂಡು ಬರುವಾಗ ಮುಖ ಮುಚ್ಕೊಳ್ಳಿ ಅಂತ ಹೇಳಿದಾಗ ಬೆನ್ಸ್ ಮುಖ ಮುಚ್ಚದೇನೆ ಬರ್ತಾರೆ. ಹಾಗೆ ಅಲ್ಲಿರೋರೆಲ್ಲ ಕೇಳ್ತಾರೆ, ನಿಮ್ಮ ಮಗನನ್ನ ನೀವೇ ಕೊಲೆ ಮಾಡಿದೀರಾ ಅಂತ. ಆಗ ಬೆನ್ಸ್ ಹೇಳ್ತಾನೆ, ನನ್ನ ಮಗನನ್ನ ನಾನು ಕೊಲೆ ಮಾಡಿಲ್ಲ, ಆದರೆ ನನ್ನ ಮಗನನ್ನು ಕೊಂದವರನ್ನು ನಾನು ಕೊಲೆ ಮಾಡಿದ್ದೀನಿ ಅಂತ ಹೇಳುತ್ತಾ ಈ ಮೂವಿಯು ಮುಕ್ತಾಯಗೊಳ್ಳು. ಹಾಗೆ ನನ್ನ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.